ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ತೀರ್ಥ ಪ್ರಸಾದ್ ಕೆ. ವಾಣಿಜ್ಯಶಾಸ್ತ್ರ ವಿಷಯದ ಸಹಾಯಕ ಪ್ರಾಧ್ಯಾಪಕ, ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಚನ್ನಪಟ್ಟಣ. ನಾನು ಕಾಲೇಜಿನ ದ್ವಿತೀಯ ಬಿಕಾಂ ವಿದ್ಯಾರ್ಥಿಗಳಿಗೆ ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟ್ ಅನ್ನುವಂಥ ಒಂದು ಸಬ್ಜೆಕ್ಟನ್ನು ತಗೋತಾ ಇದ್ದೀನಿ. ಸೊ ಈ ಸಬ್ಜೆಕ್ಟ್ನ ಮೊದಲನೇ ಯೂನಿಟ್ನ 2ನೇ ವಿಡಿಯೋ ಇದು. ಸೊ ಬನ್ನಿ ಲೆಸನ್ ಅನ್ನ ಶುರು ಮಾಡೋಣ. ಸೊ ಈ ಟಾಪಿಕ್ ನ ಹೆಸರು ಫಿನಾನ್ಸ್ ಡಿಸಿಷನ್ಸ್ ಅಂಡ್ ರೋಲ್ ಆಫ್ ಅ ಫೈನಾನ್ಸ್ ಮ್ಯಾನೇಜರ್. ಒಬ್ಬ ಫಿನಾನ್ಸ್ ಮ್ಯಾನೇಜರ್ ಮುಖ್ಯವಾಗಿ 4 ಡಿಸಿಷನ್ಸ್ ಅನ್ನ ತಗೋತಾನೆ. ಸೊ ಅದು ಯಾವ್ಯಾವು, ಅವುಗಳ ಕೆಳಗೆ ಬರುವಂತ ವಿಷಯಗಳೇನೇನು ಅನ್ನೋದನ್ನ ಸುದೀರ್ಘವಾಗಿ ನಾನು ಚರ್ಚಿಸ್ತೀನಿ ಈ ವಿಡಿಯೋದಲ್ಲಿ. ಹಾಗಾದ್ರೆ ಬನ್ನಿ ಲೆಸನ್ ಅನ್ನ ಶುರು ಮಾಡೋಣ. ಸೊ ಈ ಲೆಸನ್ ನ ಉದ್ದೇಶಗಳೇನು? ಮೊದಲನೇದು, ನಾನು ನಿಮಗೆ ತಿಳಿಸಕ್ ಹೊರಟಿರೋದು ಫಿನಾನ್ಸ್ ನ ಬೇಸಿಕ್ಸ್ ಏನು, ಮತ್ತೆ ಅದು ಹೇಗೆ ಅರ್ಥವ್ಯವಸ್ಥೆಯಲ್ಲಿ ತನ್ನ ರೋಲ್ ಅನ್ನ, ತನ್ನ ಪಾತ್ರವನ್ನ ತಾನು ಪ್ಲೇ ಮಾಡುತ್ತೆ ಅಂತ ಹೇಳಿ, ತನ್ನ ಪಾತ್ರವನ್ನ ನಿರ್ವಹಿಸುತ್ತೆ ಅಂತ ಹೇಳಿ. ಹಾಗೇನೆ ಈ ಬೇಸಿಕ್ ಎಕನಾಮಿಕ್ ಸೆನ್ಸ್ ಅಥವಾ ಬೇಸಿಕ್ ಫಿನಾನ್ಷಿಯಲ್ ಸೆನ್ಸ್ ಅನ್ನ ಹೇಗೆ ನಾವು ಡೈಲಿ ಕಾಂಟೆಕ್ಸ್ಟ್ ಅಲ್ಲಿ, ಅಂದ್ರೆ ದಿನನಿತ್ಯದ ಸಂದರ್ಭಗಳಲ್ಲಿ ನಾವು ಅಪ್ಲೈ ಮಾಡಬಹುದು ಅನ್ನೋದು, ಮತ್ತೆ ಬಿಸ್ನೆಸ್ ಫೈನಾನ್ಸ್. ಸೊ ಬಿಸ್ನೆಸ್ ಫಿನಾನ್ಸ್ ಕುರಿತಂತೆ ರಿಕ್ವೈರ್ಮೆಂಟ್ಸ್ ಏನೇನು ಅನ್ನೋದು. ಸೊ ಬಿಸ್ನೆಸ್ ಫಿನಾನ್ಸ್ ಅನ್ನೋದ್ರ ಬಗ್ಗೆ ಹೇಳಿದ್ದೆ ನಾನು. ಒಂದು ಪ್ರೊಡಕ್ಟಿವ್ ಆಕ್ಟಿವಿಟಿನ ಅಥವಾ ಒಂದು ಬಿಸ್ನೆಸ್ ಆಕ್ಟಿವಿಟಿನ ನಡೆಸೋದಕ್ಕೋಸ್ಕರ ಏನು ಫಿನಾನ್ಸ್ ಬೇಕು, ಅದನ್ನ ಪಡ್ಕೊಳ್ಳೋದು ಹೇಗೆ, ಅದನ್ನ ಬೇರೆ ಬೇರೆ ಪ್ರಾಜೆಕ್ಟ್ಸ್ಗೆ ಅಲೋಕೇಟ್ ಮಾಡೋದು ಹೇಗೆ, ಅದರಿಂದ ಒಳ್ಳೆ ರಿಟರ್ನ್ ಅನ್ನ ತೆಗೆಯೋದು ಹೇಗೆ, ಮ್ಯಾನೇಜ್ ಮಾಡೋದು ಹೇಗೆ, ಇದೆಲ್ಲ ಬರುತ್ತಲ್ಲ. ಸೊ ದಿಸ್ ಈಸ್ ಕಾಲ್ಡ್ ಬಿಸ್ನೆಸ್ ಫಿನಾನ್ಸ್. ಸೊ ಬಿಸ್ನೆಸ್ ಫಿನಾನ್ಸಿನ ಅಗತ್ಯಗಳೇನು ಅನ್ನೋದನ್ನ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ ಈ ಯೂನಿಟ್ ಅಲ್ಲಿ. ಸೊ ನಾವು ಫಿನಾನ್ಸ್ ಡಿಸಿಷನ್ಸ್ ಅನ್ನುವಂಥ ಈ ಚಾಪ್ಟರ್ ಅನ್ನ ಶುರು ಮಾಡೋಣ. ಈಗ ಫಿನಾನ್ಸ್ ಅಂದ್ರೆ ನಿಮ್ಗೆ ತಿಳಿಸಿ ಆಯ್ತು. ಫಿನಾನ್ಸ್ ಅಂದ್ರೆ ಫಂಡ್ಸ್ ಅಂತ ರೆಫರ್ ಆಗುತ್ತೆ, ಹಣಕಾಸು ಅಂತ ರೆಫರ್ ಆಗುತ್ತೆ, ಸಾಲ ಅಂತ ರೆಫರ್ ಆಗುತ್ತೆ, ಮತ್ತೆ ಅಸೆಟ್ಸ್, ಲಯಬಿಲಿಟೀಸ್ ಇದೆಲ್ಲ ಬರುತ್ತೆ. ಸೊ ಫಿನಾನ್ಸ್ ಅನ್ನೋದು ಅದನ್ನ ಲೈಫ್ ಬ್ಲಡ್ ಆಫ್ ಎಕಾನಮಿ ಅಂತ ಹೇಳ್ಬೋದು. ಯಾವುದೇ ಒಂದು ಅರ್ಥವ್ಯವಸ್ಥೆಯ ಒಂದು ಆಧಾರ ಸ್ತಂಭವಾಗಿ, ಬೆನ್ನೆಲುಬಾಗಿ ಅಥವಾ ಒಂದು ರಕ್ತವಾಗಿ ಫಿನಾನ್ಸ್ ಅನ್ನೋದು ಇರುತ್ತೆ. ಸೊ ಅದಕ್ಕೋಸ್ಕರನೇ ಸ್ಟೇಟ್ ಗೌರ್ಮೆಂಟ್ ಲೆವೆಲ್ ಅಲ್ಲಿ, ಸೆಂಟ್ರಲ್ ಗೌರ್ಮೆಂಟ್ ಲೆವೆಲ್ ಅಲ್ಲಿ ಮಿನಿಸ್ಟ್ರಿ ಆಫ್ ಫಿನಾನ್ಸ್ ಅಂತ ಇರುತ್ತೆ ಅಲ್ವಾ. ಸೊ ಫಿನಾನ್ಸ್ ಮಿನಿಸ್ಟರ್ ಅಂತ ಒಬ್ಬ ಮಂತ್ರಿನ ಅದಕ್ಕೋಸ್ಕರನೇ ಮಾಡಿರ್ತಾರೆ ಕ್ಯಾಬಿನೆಟ್ ಅಲ್ಲಿ. ಹಾಗೇನೆ ಇಂಟರ್ನ್ಯಾಷನಲ್ ಲೆವೆಲ್ ಅಲ್ಲೂ ಕೂಡ. ಸೊ ಇಂಟರ್ನ್ಯಾಷನಲ್ ಲೆವೆಲ್ ಅಲ್ಲಿ ವರ್ಲ್ಡ್ ಬ್ಯಾಂಕ್ ಇದೆ, IMF ಇದೆ, ಇಂಟರ್ನ್ಯಾಷನಲ್ ಮಾನಿಟರಿ ಫಂಡ್. ಬೇರೆ ಬೇರೆ ಖಂಡಗಳಲ್ಲಿ ಏಷ್ಯನ್ ಡೆವಲಪ್ಮೆಂಟ್ ಬ್ಯಾಂಕ್. ಸೊ ಹೀಗೆ ಸಾಕಷ್ಟು ರೀಜನಲ್ ಬ್ಯಾಂಕ್ಸ್ ಕೂಡ ಇದೆ. ಅಂದ್ರೆ ಈ ಫಿನಾನ್ಸ್ ನ ಪ್ರಾಮುಖ್ಯತೆ ಅಷ್ಟಿದೆ ಅಂತ ಆಯ್ತು ಅಲ್ವಾ. ಸೊ ಈ ಫಿನಾನ್ಸ್ಗೆ ಸಂಬಂಧಪಟ್ಟಂತ ನಿರ್ಣಯಗಳು ಅಥವಾ ಡೆಸಿಷನ್ಸ್ ಅನ್ನೋದೇನು, ಕಾರ್ಪೊರೇಟ್ ಲೆವೆಲ್ ಅಲ್ಲಿ ನಾವು ಯಾವ್ಯಾವ ತರದ ನಿರ್ಣಯಗಳನ್ನ ಕಾಣ್ತೀವಿ ಅನ್ನೋದನ್ನ ನೋಡೋಣ. ಮೊದಲನೇದು ಫಿನಾನ್ಸಿಂಗ್ ಡಿಸಿಷನ್ಸ್, ಅಂದ್ರೆ ಬೇಕಾಗಿರುವಂತ ಹಣವನ್ನ ಪ್ರೊಕ್ಯೂರ್ ಮಾಡೋದು ಅಥವಾ ಪಡ್ಕೊಳ್ಳೋದು ಅಂತ ಅಷ್ಟೇನೆ. ಪ್ರೊಕ್ಯೂರ್ಮೆಂಟ್ ಆಫ್ ಫಂಡ್ಸ್, ದಟ್ ಈಸ್ ಕಾಲ್ಡ್ ಫಿನಾನ್ಸಿಂಗ್ ಡಿಸಿಷನ್ಸ್. ಎರಡನೇದು ಇನ್ವೆಸ್ಟಿಂಗ್ ಡಿಸಿಷನ್ಸ್, ಪಡ್ಕೊಂಡಂತ ಫಂಡ್ಸ್ ಅನ್ನ ಹೇಗೆ ಪ್ರಾಫಿಟಬಲ್ ಪ್ರಾಜೆಕ್ಟ್ಸ್ ಅಲ್ಲಿ ನಾವು ಇನ್ವೆಸ್ಟ್ ಮಾಡಬೇಕು
ಅನ್ನೋದು. ಹಾಗೆ ಡಿವಿಡೆಂಡ್ ಡಿಸಿಷನ್ಸ್. ಈಗ ಒಂದು ಕಂಪ್ನಿ ಲೆವೆಲ್ ಅಲ್ಲಿ ಒಂದಷ್ಟು ಪ್ರಾಫಿಟ್ ಬರುತ್ತೆ, ಕೋಟ್ಯಾಂತರ ರೂಪಾಯಿ ಪ್ರಾಫಿಟ್ ಆಗುತ್ತೆ. ಅದನ್ನ ಹೇಗೆ ಶೇರ್ ಹೋಲ್ಡರ್ಸ್ಗೆ ಡಿಸ್ಟ್ರಿಬ್ಯೂಟ್ ಮಾಡಬೇಕು, ಎಷ್ಟು ಅರ್ನಿಂಗ್ಸ್ ಅನ್ನ ರಿಟೈನ್ ಮಾಡಬೇಕು, ಅದನ್ನ ರಿಟೈನ್ಡ್ ಅರ್ನಿಂಗ್ಸ್ ಅಂತ ಹೇಳ್ತೀವಿ. ರಿಟೈನ್ಡ್ ಅರ್ನಿಂಗ್ಸ್. ಸೊ ಕೆಲವೊಂದು ಅರ್ನಿಂಗ್ಸ್ ಅನ್ನ ಅಂದ್ರೆ ಇಷ್ಟು ಪರ್ಸೆಂಟ್ ಅರ್ನಿಂಗ್ಸ್ ಅಂತ ಹೇಳಿ ರಿಟೈನ್ ಮಾಡ್ಕೋತಾರೆ, ಅವ್ರು ಕಂಪ್ನಿನಲ್ಲೇ ಉಳಿಸ್ಕೋತಾರೆ. ಯಾಕೆ ಅಂದ್ರೆ ಮುಂದೆ ಏನಾದ್ರೂ ಎಕ್ಸ್ಪೆನ್ಸ್ ಬರ್ಬೋದು, ಮುಂದೆ ಯಾವ್ದಾದ್ರು ದೊಡ್ಡ ಪ್ರಾಜೆಕ್ಟ್ ಸಿಗ್ಬೋದು, ಅಥವಾ ಏನೋ ಒಂದು ಇನ್ವೆಸ್ಟ್ಮೆಂಟ್ ಇರುತ್ತೆ. ಸೊ ಅದಕ್ಕೋಸ್ಕರ ಈಗ ಆಗ್ತಾ ಇರುವಂತ ಅರ್ನಿಂಗ್ಸ್ ಅನ್ನ ಅವರು ಕಾಪಾಡಿಕೊಂಡು ಇಷ್ಟು ಪರ್ಸೆಂಟ್ ಅಂತ ಅವರು ರಿಟೈನ್ ಮಾಡ್ಕೋತಾರೆ ಕಂಪ್ನಿನಲ್ಲೇ. ಇನ್ ಮಿಕ್ಕಿದ್ದನ್ನ ಅವರು ಡಿವಿಡೆಂಡ್ ಆಗಿ ಡಿಸ್ಟ್ರಿಬ್ಯೂಟ್ ಮಾಡ್ತಾರೆ. ಸೊ ಎಷ್ಟು ಅಮೌಂಟ್ ಅನ್ನ ರಿಟೈನ್ ಮಾಡ್ಕೋಬೇಕು, ಎಷ್ಟು ಅಮೌಂಟ್ ಅನ್ನ ಶೇರ್ ಹೋಲ್ಡರ್ಸ್ಗೆ ಡಿಸ್ಟ್ರಿಬ್ಯೂಟ್ ಮಾಡಬೇಕು ಡಿವಿಡೆಂಡ್ ಆಗಿ. ಸೊ ಇದಕ್ಕೆ ಸಂಬಂಧಪಟ್ಟಂತ ಡಿಸಿಷನ್ಸ್. ಹಾಗೆ ಕೊನೆಯದು ಲಿಕ್ವಿಡಿಟಿ ಡಿಸಿಷನ್ಸ್. ಸೊ ಈ ಲಿಕ್ವಿಡಿಟಿ ಅಂತ ಹೇಳಿದ್ರೆ, ಲಿಕ್ವಿಡ್ ಅಂತ ಹೇಳಿದ್ರೆ ನಗದು ಅಂತ. ಈಗ ಕ್ಯಾಶ್ ಅನ್ನೋದು ನಗದು, ಅದನ್ನ ನೀವು ಯಾರಿಗಾದ್ರೂ ಕೊಡ್ಬೋದು ಅಥವಾ ಏನಾದ್ರೂ ಪರ್ಚೇಸ್ ಮಾಡ್ಬೋದು, ಶಾಪಿಂಗ್ ಮಾಡ್ಬೋದು. ಸೊ ಅದು ತುಂಬಾನೇ ಲಿಕ್ವಿಡ್. ಅದು ಬ್ಯಾಂಕಲ್ಲಿ ಇಟ್ಟಿರುವಂತ ಫಿಕ್ಸೆಡ್ ಡೆಪಾಸಿಟ್ಸ್ ಅದು ಸ್ವಲ್ಪ ಲಿಕ್ವಿಡ್, ಆದ್ರೆ ಕ್ಯಾಶ್ ಅಷ್ಟು ಬರಲ್ಲ. ಯಾವಾಗ ಬೇಕಾದ್ರೂ ನೀವು ಆ ಎಫ್ ಡಿ ನ ಕ್ಲೋಸ್ ಮಾಡಿ ದುಡ್ಡನ್ನ ತಗೋಬಹುದು. ಇಟ್ ಈಸ್ ಲೆಸ್ ಲಿಕ್ವಿಡ್. ನೀವೇನಾದ್ರೂ ರಿಯಲ್ ಎಸ್ಟೇಟ್ ಅಲ್ಲಿ ಇನ್ವೆಸ್ಟ್ ಮಾಡಿದ್ರೆ ಇಟ್ ಈಸ್ ನಾಟ್ ಲಿಕ್ವಿಡ್. ಅದನ್ನ ನಾವು ಬೇಕಂದಾಗ ಮಾರಿ ಅದನ್ನ ಕ್ಯಾಶ್ ಆಗಿ ಕನ್ವರ್ಟ್ ಮಾಡ್ಕೊಳ್ಳೋಕೆ ಬರೋದಿಲ್ಲ. ಸೊ ಮಾರಬೇಕು ಅಂದ್ರೂ ಸುಮಾರು ದಿನ ಹಿಡಿಯುತ್ತೆ ಅದು. ಸೊ ಒಬ್ಬ ಬೈಯರ್ನ ಹುಡುಕ್ಬೇಕು, ಬ್ರೋಕರ್ ಮೂಲಕ ಹೋಗ್ಬೇಕು. ಸೊ ತುಂಬಾನೇ ಪ್ರೋಸೆಸ್ ಇದೆ ಅದಕ್ಕೆ. ಸೊ ಇಟ್ ಈಸ್ ನಾಟ್ ಲಿಕ್ವಿಡ್. ಸೊ ರಿಯಲ್ ಎಸ್ಟೇಟ್ ಇನ್ವೆಸ್ಟ್ಮೆಂಟ್ ಏನಿದೆ, ಇಟ್ ಈಸ್ ನಾಟ್ ಲಿಕ್ವಿಡ್. ಕ್ಯಾಶ್ ಇಸ್ ವೆರಿ ಲಿಕ್ವಿಡ್. ಎಫ್ ಡಿ ಸ್ವಲ್ಪ ಲಿಕ್ವಿಡ್. ಸೊ ಹಾಗೆ ಆ ಲಿಕ್ವಿಡಿಟಿ ಅನ್ನೋದು ವೇರಿ ಆಗ್ತಾ ಇರುತ್ತೆ ಒಂದು ಅಸೆಟ್ ಇಂದ ಇನ್ನೊಂದು ಅಸೆಟ್ಗೆ, ಒಂದು ಇನ್ವೆಸ್ಟ್ಮೆಂಟ್ ಇಂದ ಇನ್ನೊಂದು ಇನ್ವೆಸ್ಟ್ಮೆಂಟ್ಗೆ. ಸೊ ದಟ್ ಈಸ್ ಕಾಲ್ಡ್ ಲಿಕ್ವಿಡಿಟಿ. ಸೊ ಲಿಕ್ವಿಡಿಟಿನ ನಾವು ಹೇಗೆ ಡಿಫೈನ್ ಮಾಡಬಹುದು? ಎಬಿಲಿಟಿ ಆಫ್ ಗೆಟಿಂಗ್ ಕನ್ವರ್ಟೆಡ್ ಇಂಟು ಕ್ಯಾಶ್ ರೆಡಿಲಿ. ಎಬಿಲಿಟಿ ಆಫ್ ಗೆಟಿಂಗ್ ಕನ್ವರ್ಟೆಡ್ ಇಂಟು ಕ್ಯಾಶ್ ರೆಡಿಲಿ ವಿತೌಟ್ ಮಚ್ ರಿಸ್ಕ್. ವಿತೌಟ್ ಮಚ್ ರಿಸ್ಕ್ ಅಲ್ವಾ? ಆದಷ್ಟು ಕಡಿಮೆ ರಿಸ್ಕ್ ಅಲ್ಲಿ ನಾವು ಆ ಅಸೆಟ್ ಅನ್ನ ಅಥವಾ ಇನ್ವೆಸ್ಟ್ಮೆಂಟ್ ಅನ್ನ ಕ್ಯಾಶ್ ಆಗಿ ಕನ್ವರ್ಟ್ ಮಾಡೋದಾದ್ರೆ ದೆನ್ ಇಟ್ ಈಸ್ ಕಾಲ್ಡ್ ಲಿಕ್ವಿಡ್. ಲಿಕ್ವಿಡ್ ಇನ್ವೆಸ್ಟ್ಮೆಂಟ್ ಆರ್ ಲಿಕ್ವಿಡ್ ಅಸೆಟ್. ಸೊ ಬನ್ನಿ, ಫಿನಾನ್ಸ್ ಡಿಸಿಷನ್ಸ್ ಅಲ್ಲಿ ಮೊದಲನೇದು ಫಿನಾನ್ಸಿಂಗ್ ಡಿಸಿಷನ್ಸ್. ಸೊ ನಾನು ಹೇಳಿದಾಗೆ ಫಂಡ್ಸ್ ಅನ್ನ ಪ್ರೊಕ್ಯೂರ್ ಮಾಡೋದು ಹೇಗೆ, ಯಾವ ಸೋರ್ಸಸ್ ಇಂದ ಪ್ರೊಕ್ಯೂರ್ ಮಾಡಬೇಕು, ಯಾವ ರೇಟ್ ಅಲ್ಲಿ ಪ್ರೊಕ್ಯೂರ್ ಮಾಡಬೇಕು, ಯಾವ ಟೈಮ್ ಅಲ್ಲಿ, ಮತ್ತೆ ಅದರ ಟರ್ಮ್ಸ್ ಅಂಡ್ ಕಂಡೀಷನ್ಸ್. ಸೊ ಇದೆಲ್ಲ ಬರೋದು ಫಿನಾನ್ಸಿಂಗ್ ಡಿಸಿಷನ್ಸ್ ಅಲ್ಲಿ. ಸೊ ಒಂದೊಂದೇ ನೋಡೋಣ. ಸೋರ್ಸಸ್ ಆಫ್ ಪ್ರೊಕ್ಯೂರಿಂಗ್ ಫಂಡ್ಸ್. ಈಗ ಒಂದು ಬಿಸ್ನೆಸ್ ಶುರು ಮಾಡೋದಕ್ಕೆ ಒಂದಷ್ಟು ಅಮೌಂಟ್ ಬೇಕು, ಕ್ಯಾಪಿಟಲ್ ಬೇಕು. ಸೊ ಅದಕ್ಕೆ ಸೋರ್ಸಸ್ ಯಾವ್ದು? ಆಪ್ಷನ್ಸ್ ಏನೇನಿದೆ? ನಾವೇ ಸ್ವಂತ ಬಂಡವಾಳನ, ನಮ್ಮ ಸೇವಿಂಗ್ಸ್ ಅನ್ನ ಹಾಕ್ಬೋದು, ಇಲ್ಲ ಶೇರ್ಸ್ ಅಂತ ಇಶ್ಯೂ ಮಾಡಿ ಅದರಿಂದ ಕ್ಯಾಪಿಟಲ್ನ ಮೊಬಿಲೈಸ್ ಮಾಡಬಹುದು, ಅಥವಾ ಸಾಲ ಪತ್ರಗಳು ಅಂದ್ರೆ ಡಿಬೆಂಚರ್ಸ್ ಅಥವಾ ಬಾಂಡ್ಸ್ ಅಂತ ಇಶ್ಯೂ ಮಾಡಿ ತಗೋಬಹುದು, ಅಥವಾ ಬ್ಯಾಂಕ್ ಅಲ್ಲಿ ಲೋನ್ ತೆಗೆದು ಮಾಡಬಹುದು. ಬಿಸ್ನೆಸ್ ಲೋನ್ ಅಂತ ಕೊಡ್ತಾರೆ ಬ್ಯಾಂಕ್ ಅಲ್ಲಿ, ಸೊ ಅದನ್ನ ತಗೊಂಡ್ ಮಾಡಬಹುದು. ಅಥವಾ ಪಬ್ಲಿಕ್ ಇಂದ ಡೆಪಾಸಿಟ್ಸ್ ನ ಅಕ್ಸೆಪ್ಟ್ ಮಾಡಿಕೊಂಡು ಆ ಅಮೌಂಟ್ ಇಂದ ಬಿಸ್ನೆಸ್ ಅನ್ನ ಶುರು ಮಾಡಬಹುದು. ಹೀಗೆ ಬೇರೆ ಬೇರೆ ಸೋರ್ಸಸ್ ಇದೆ. ಪ್ರತಿಯೊಂದು ಸೋರ್ಸಸ್ಗೂ ಅದರದ್ದೇ ಆದಂತ ಪ್ಲಸ್ ಅಂಡ್ ಮೈನಸ್ ಇದೆ. ಸೊ ಆ ಸೋರ್ಸಸ್ನೆಲ್ಲ ಅನಲೈಸ್ ಮಾಡಬೇಕಾಗತ್ತೆ. ಸೊ ದೇ ಆರ್ ಸೋರ್ಸಸ್ ಆಫ್ ಪ್ರೊಕ್ಯೂರಿಂಗ್ ಫಂಡ್ಸ್. ಆದ್ರೆ ಅದಕ್ಕಿಂತ ಮುಂಚೆ ಎಸ್ಟಿಮೇಟ್ ಮಾಡ್ತಾರೆ
ಈ ಬಿಸ್ನೆಸ್ ಪ್ರಾಜೆಕ್ಟ್ಗೆ ಎಷ್ಟು ಬೇಕಾಗುತ್ತೆ ಅಮೌಂಟು ಅನ್ನುವಂಥ ಒಂದು ಎಸ್ಟಿಮೇಟ್ ರೆಡಿ ಆಗುತ್ತೆ. ಸೊ ಅದರ ಬೇಸಿಸ್ ಮೇಲೆ ನಾವು ಫಂಡ್ಸ್ ಅನ್ನ ಪ್ರೊಕ್ಯೂರ್ ಮಾಡ್ತೀವಿ. ಪರ್ಪಸ್ ಆಫ್ ಪ್ರೊಕ್ಯೂರಿಂಗ್ ಫಂಡ್ಸ್. ಸೊ ಇಲ್ಲಿ ನಾನು ಹೇಳಿದ ಎಕ್ಸಾಂಪಲ್ ಬಿಸ್ನೆಸ್ಗೆ, ಆದ್ರೆ ಬಿಸ್ನೆಸ್ಗೆ ಆಗ್ಬೇಕು ಅಂತೇನಿಲ್ಲ, ಬೇರೆ ಯಾವುದೋ ಎಕ್ಸ್ಪೆಂಡಿಚರ್ ನ ಮೀಟ್ ಮಾಡೋಕ್ಕೂ ಆಗಿರ್ಬೋದು. ಫಾರ್ ಎಕ್ಸಾಂಪಲ್ ಪರ್ಸನಲ್ ಲೋನ್. ಸೊ ಪರ್ಸನಲ್ ಲೋನ್ ಅನ್ನ ಯಾವ ಉದ್ದೇಶಕ್ಕೆ ಬೇಕಾದ್ರೂ ತಗೋಬಹುದು, ಬ್ಯಾಂಕ್ ಏನ್ ಕೇಳೋದಿಲ್ಲ ನಿಮ್ಗೆ. ಅದನ್ನ ಮಕ್ಕಳ ಎಜುಕೇಶನ್ಗೆ ಬಳಸ್ತೀವೋ, ಇಲ್ಲ ಅವ್ರ ಮದುವೆಗೆ ಬಳಸ್ತೀವೋ, ಅಥವಾ ಎಲ್ಲೋ ಬಿಸ್ನೆಸ್ ಅಲ್ಲಿ ಇನ್ವೆಸ್ಟ್ ಮಾಡ್ತೀವೋ, ಸೊ ಅದೇನ್ ಕೇಳೋದಿಲ್ಲ ಬ್ಯಾಂಕ್. ಇಟ್ಸ್ ಪರ್ಸನಲ್ ಲೋನ್. ಆದ್ರೆ ಅದು ಆದಷ್ಟು ಪ್ರೊಡಕ್ಟಿವ್ ಪರ್ಪಸ್ ಆಗಿರ್ಬೇಕು. ಸೊ ಬ್ಯಾಂಕು ಪರ್ಸನಲ್ ಲೋನ್ ಕೊಡೋದು ಸ್ಯಾಲರಿ ಬೇಸಿಸ್ ಮೇಲೆ. ಸೊ ಸ್ಯಾಲರಿನಲ್ಲಿ ಪ್ರತಿ ತಿಂಗಳು ಇಷ್ಟಿಷ್ಟು ಕಟ್ ಆಗುತ್ತೆ EMI. ಸೊ ಅದೇನ್ ಪ್ರಾಬ್ಲಮ್ ಇಲ್ಲ. ಬಿಸ್ನೆಸ್ ಲೋನ್ ಅಂತ ತಗೊಳ್ಳೋದಾದ್ರೆ ಆ ಲೋನು ಪ್ರೊಡಕ್ಟಿವ್ ಪರ್ಪಸ್ಗೆನೆ ಬಳಕೆ ಆಗಬೇಕು. ಸೊ ಇಟ್ ಶುಡ್ ಬಿ ಅ ಪ್ರೊಡಕ್ಟಿವ್ ಆಕ್ಟಿವಿಟಿ ಲೈಕ್ ಮ್ಯಾನುಫ್ಯಾಕ್ಚರಿಂಗ್ an ಆರ್ಟಿಕಲ್, ಪ್ರೊವೈಡಿಂಗ್ ಸರ್ವಿಸಸ್, ಪ್ರೊವೈಡಿಂಗ್ ಟ್ರಾನ್ಸ್ಪೋರ್ಟ್, ಅಥವಾ ಕ್ರಿಯೇಟಿಂಗ್ ಸಮ್ ವ್ಯಾಲ್ಯೂ ಟು ದ ಸೊಸೈಟಿ ಅಂತ ಹೇಳ್ಬೋದು. ಕ್ರಿಯೇಟಿಂಗ್ ಸಮ್ ವ್ಯಾಲ್ಯೂ ಟು ದ ಸೊಸೈಟಿ. ನೆಕ್ಸ್ಟ್, ಅವೈಲಬಿಲಿಟಿ ಆಫ್ ಅಸೆಟ್ಸ್ ಫಾರ್ ಕೊಲ್ಯಾಟ್ರಲ್. ಸೊ ಬ್ಯಾಂಕು ಏನ್ ಕೇಳುತ್ತೆ, ಫಿಕ್ಸ್ಡ್ ಅಸೆಟ್ಸ್ ಅನ್ನ ಕೊಲ್ಯಾಟ್ರಲ್ ಆಗಿ ಇಡಬೇಕು ಅಂತ ಕೇಳುತ್ತೆ. ಕೊಲ್ಯಾಟ್ರಲ್ ಅಂದ್ರೆ ಅಡ ಇಡೋದು ಸೆಕ್ಯೂರಿಟಿಯಾಗಿ. ಅವ್ರು ಲೋನ್ ಕೊಡೋಕ್ಕೆ ಏನಾದ್ರೂ ಒಂದು ಆಧಾರ ಬೇಕಲ್ಲ. ಒಳ್ಳೆ ಲೋನ್ ತೀರಿಸದೇ ಇದ್ರೆ ಅಸೆಟ್ ಅನ್ನ ಬ್ಯಾಂಕು ಸೀಸ್ ಮಾಡಬಹುದು. ಸೊ ಅದನ್ನ ನಾವು ಕೊಲ್ಯಾಟ್ರಲ್ ಅಂತೀವಿ, ಅಡ ಇಡೋದು. ಸೊ ಅಸೆಟ್ಸ್ ಇರಬೇಕು. ಈಗ ಹೋಮ್ ಲೋನ್ ಆಗ್ಲಿ, ವೆಹಿಕಲ್ ಲೋನ್ ಆಗ್ಲಿ, ಬಿಸ್ನೆಸ್ ಲೋನ್ ಆಗ್ಲಿ, ಕ್ಯಾಶ್ ಕ್ರೆಡಿಟ್ ಆಗಲಿ, ಈ ಎಲ್ಲಾ ತರದ ಲೋನ್ಸು ಕೂಡ ಅಸೆಟ್ ಮೇಲೆ ಕೊಡುವಂಥದ್ದು. ಕೆಲವು ಪರ್ಸನಲ್ ಲೋನ್, ಕ್ರೆಡಿಟ್ ಕಾರ್ಡ್ ಈ ಥರದ್ ಮಾತ್ರ ಅಸೆಟ್ ಇಲ್ದೇನೆ ಕೊಡುವಂಥದ್ದು. ಸೊ ಯೂಶಲಿ ಬ್ಯಾಂಕು ಏನಾದ್ರೂ ಕೇಳುತ್ತೆ, ಅಸೆಟ್ ಅನ್ನ ಏನಾದ್ರೂ ಆಧಾರ ಕೇಳುತ್ತೆ, ಸುಮ್ಮನೆ ಕೊಡೋದಿಲ್ಲ ಲೋನ್ನ. ಸೊ ಅದರಿಂದ ಅಸೆಟ್ಸು ತುಂಬಾ ಇಂಪಾರ್ಟೆಂಟ್. ಸೊ ಆದಷ್ಟು ಸಾಲಿಡ್ ಅಸೆಟ್ ಇರೋದಾದ್ರೆ, ಹಾರ್ಡ್ ಅಸೆಟ್ ಇರೋದಾದ್ರೆ ನಿಮ್ಗೆ ಲೋನ್ ಸಿಗೋ ಚಾನ್ಸಸ್ ಜಾಸ್ತಿನೇ ಇರುತ್ತೆ. ರೇಟ್ ಆಫ್ ಇಂಟ್ರೆಸ್ಟ್. ಸೊ ಇದು ತುಂಬಾ ಇಂಪಾರ್ಟೆಂಟ್ ಇದು. ಸೊ ಇಂಟ್ರೆಸ್ಟ್ ರೇಟ್ ಎಷ್ಟು ಅಂತಾನೆ ನಾವು ಮೊದಲು ಕೇಳೋದು. ಎಷ್ಟು ಲೋನ್ ಕೊಡ್ತೀರಾ ಮತ್ತೆ ಇಂಟ್ರೆಸ್ಟ್ ರೇಟ್ ಎಷ್ಟು. ಈಗ ಅಟ್ ಪ್ರೆಸೆಂಟ್ ಅಕ್ಟೋಬರ್ 2020 ಪರ್ಸನಲ್ ಲೋನ್ ಮೇಲೆ 13% ಇದೆ SBI ಅಲ್ಲಿ. ಹಾಗೆ ಹೋಮ್ ಲೋನ್ ಮೇಲೆ 8% ಇದೆ ಪರ್ ಇಯರ್. ಸೊ ಹೀಗೆ. ಸೊ ನಾವು ಯಾವುದೇ, ಜಸ್ಟ್ ಎಕ್ಸಾಂಪಲ್ಗೋಸ್ಕರ ಹೇಳಿದೆ, ಸೊ ಯಾವುದೇ ಲೋನ್ ಅನ್ನ ತಗೋಬೇಕಾದ್ರೆ ನಾವು ಇಂಟ್ರೆಸ್ಟ್ ರೇಟ್ ಅನ್ನ ವಿಚಾರಿಸ್ತೀವಿ, ಟೆನ್ಯೂರ್ ವಿಚಾರಿಸ್ತೀವಿ, ಮತ್ತೆ ಎಷ್ಟು ಅಮೌಂಟ್ ಕೊಡ್ತಾರೆ ಲೋನ್ ಆಗಿ ಅದನ್ನ ವಿಚಾರಿಸ್ತೀವಿ. ಸೊ ಮಿಕ್ಕಿದ ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಎಲ್ಲ ಆಮೇಲೆ, ಆಯ್ತಾ. ಸೊ ಇದು ತುಂಬಾನೇ ಇಂಪಾರ್ಟೆಂಟ್. ಸೊ ಇಂಟ್ರೆಸ್ಟ್ ರೇಟ್ ಬೇಸಿಸ್ ಮೇಲೆನೆ ನಾವು EMI ನ ಕ್ಯಾಲ್ಕುಲೇಟ್ ಮಾಡೋದು. ಇಂಟ್ರೆಸ್ಟ್ ರೇಟ್ ಮತ್ತೆ ಅಮೌಂಟ್ ಬೇಸಿಸ್ ಮೇಲೆ. ಲೋನ್ ಟೆನ್ಯೂರ್. ಸೊ ಎಷ್ಟು ವರ್ಷಕ್ಕೆ ತಗೋತೀವಿ. ಈಗ ಹೋಮ್ ಲೋನ್ ಆದ್ರೆ 10 years, 15 years, ಅಪ್ ಟು 30 years ವರೆಗೂ ಕೊಡ್ತಾರೆ. ಸೊ ಮ್ಯಾಕ್ಸಿಮಮ್ ಇರೋದು ಹೋಮ್ ಲೋನು 30 years. ಪರ್ಸನಲ್ ಹೋದ್ರೆ 5 years. ಗೋಲ್ಡ್ ಲೋನ್ ಆದ್ರೆ 1 year. ಆದ್ರೆ ಪ್ರತಿ ವರ್ಷ ರಿನ್ಯೂ ಮಾಡಿಸ್ಕೋಬಹುದು ಅದನ್ನ, ಗೋಲ್ಡ್ ಲೋನು. ಸೊ ಹೀಗೆ. ಸೊ ಪ್ರತಿಯೊಂದು ತರದ ಲೋನ್ಗೂ ಅದರದೇ ಆದಂತ ಟೆನ್ಯೂರ್ ಅಂತ ಇರುತ್ತೆ, ಡ್ಯೂರೇಷನ್ ಅಂತ ಇರುತ್ತೆ ಅಲ್ವಾ. ರೀಪೇಮೆಂಟ್ ಮೋಡ್ ಅಂಡ್ ಮೆಥಡ್. ಸೊ ಯಾವ ತರ ರೀಪೇಮೆಂಟ್ ಮಾಡ್ತಾನ ಅವನು. ಮೆಥಡ್ ಅಂದ್ರೆ ಕ್ಯಾಶ್ ಮೂಲಕ ಮಾಡ್ತಾನ, ಅಕೌಂಟಿಗೆ ಡೆಪಾಸಿಟ್ ಮಾಡ್ತಾನ, ಅಥವಾ ಆನ್ಲೈನ್ ಟ್ರಾನ್ಸ್ಫರ್ ಮಾಡ್ತಾನ. ಸೊ ಇದು.
ರೀಪೇಮೆಂಟ್ ಮೋಡ್. ಸೊ ಯಾವ ಮೋಡ್ ಅಲ್ಲಿ ರೀಪೇಮೆಂಟ್ ಮಾಡ್ತಾನೆ? ಈಗ ಫಾರ್ ಎಕ್ಸಾಂಪಲ್ ಆನ್ಲೈನ್ ಮೋಡ್ ಅಂತ ತಗೊಂಡ್ರೆ, ಸೊ ಆನ್ಲೈನ್ ಮೋಡ್ ಅಲ್ಲಿ ಇರುವಂತ ಮೆಥಡ್ಸ್ ಏನೇನು? IMPS ಟ್ರಾನ್ಸ್ಫರ್ ಮಾಡಬಹುದು, ನೆಫ್ಟ್ ಅಥವಾ RTGS ಮಾಡಬಹುದು, ಮತ್ತೆ ವ್ಯಾಲೆಟ್ ಮೂಲಕ ಮಾಡಬಹುದು. ವ್ಯಾಲೆಟ್, ಮೊಬೈಲ್ ವ್ಯಾಲೆಟ್ಸ್ ಗೊತ್ತಲ್ಲ, ಮೊಬೈಲ್ ವ್ಯಾಲೆಟ್ಸ್ ಯೂಸ್ ಮಾಡ್ಕೊಂಡು ಮಾಡಬಹುದು. ಸೊ ಆ ರೀತಿ ಬೇರೆ ಬೇರೆ ಆಪ್ಷನ್ಸ್ ಇದೆ ಆನ್ಲೈನ್ ಅಲ್ಲೇನೆ. ಆಫ್ಲೈನ್ ಮೋಡ್ ಅಂದ್ರೆ ಡಿಮ್ಯಾಂಡ್ ಡ್ರಾಫ್ಟ್ ಮೂಲಕ ಮಾಡಬಹುದು. ಡಿಮ್ಯಾಂಡ್ ಡ್ರಾಫ್ಟ್ ಡೆಪಾಸಿಟ್ ಮಾಡೋದು ಅಕೌಂಟಿಗೆ, ಅಥವಾ ಯಾರೋ ಚೆಕ್ ಕೊಟ್ಟಿರ್ತಾರೆ, ಸೊ ಅದನ್ನ ಈ ಲೋನ್ ಅಕೌಂಟ್ಗೆ ಡೆಪಾಸಿಟ್ ಮಾಡೋದು. ಸೊ ಅದೊಂದು ಮೆಥಡ್. ಅಥವಾ ಚೆಕ್ ಅನ್ನ ಡ್ರಾಪ್ ಇನ್ ಮಾಡಬಹುದು. ಅಲ್ಲಿ ಬಾಕ್ಸ್ ಇಟ್ಟಿರ್ತಾರೆ, ಚೆಕ್ ಬಾಕ್ಸ್ ಅಂತ. ಸೊ ಅದಕ್ಕೆ ಲೋನ್ ಅಕೌಂಟ್ ನಂಬರ್ ಎಲ್ಲ ಬರೋದು, ಅದರಲ್ಲಿ ಡ್ರಾಪ್ ಇನ್ ಮಾಡೋದು. ಸೊ ಈ ಥರ ಬೇರೆ ಬೇರೆ ಮೆಥಡ್ಸ್ ಇದಾವೆ ಆಫ್ಲೈನ್ ಅಲ್ಲಿ. ಸೊ ಆನ್ಲೈನ್ ಮೋಡ, ಆಫ್ಲೈನ್ ಮೋಡ ಅಂತ ಫಸ್ಟ್ ಮೆನ್ಷನ್ ಮಾಡಿ, ಆಮೇಲೆ ಯಾವ ಮೆಥಡ್ ಅಲ್ಲಿ ಮಾಡ್ತೀರಾ, ಕ್ಯಾಶ್ ಅಲ್ಲಿ ಮಾಡ್ತೀರಾ, DD ಮಾಡ್ತೀರಾ, ಹೆಂಗ್ ಮಾಡ್ತೀರಾ ಅಂತ ಮಾಡೋದು ಮೆಥಡ್. ನೆಕ್ಸ್ಟ್, ಇನ್ ಕೇಸ್ ಆಫ್ ಡಿಫಾಲ್ಟ್, ಸೊ ಬ್ಯಾಂಕು ಏನ್ ಆಕ್ಷನ್ ತಗೊಳುತ್ತೆ ಇನ್ ಕೇಸ್ ಆಫ್ ಡಿಫಾಲ್ಟ್ ಅಂದ್ರೆ ಅವನೇನಾದ್ರೂ ಸಾಲ ತೀರಿಸದೇ ಇದ್ರೆ ಅದನ್ನ ಡಿಫಾಲ್ಟ್ ಅಂತ ಕರಿತೀವಿ. ಸೊ ಏನ್ ಮಾಡುತ್ತೆ ಬ್ಯಾಂಕು? ಸೊ ಫಸ್ಟ್ ಯೂಶಲಿ ಏನ್ ಮಾಡುತ್ತೆ ಬ್ಯಾಂಕು? ನೋಟಿಸ್ ಕಳಿಸುತ್ತೆ ಬರೋವರ್ಗೆ. ಅವನೇನಾದ್ರೂ ಆ ಸ್ಟಿಪ್ಯುಲೇಟೆಡ್ ಪೀರಿಯಡ್ ಅಲ್ಲಿ ಅಮೌಂಟ್ ಅನ್ನ ರೀಪೇ ಮಾಡಲಿಲ್ಲ ಅಂದ್ರೆ ನೆಕ್ಸ್ಟ್ ಆ ಅಸೆಟ್ ಅನ್ನ ಸೀಸ್ ಮಾಡಬಹುದು ಅಥವಾ ಲೀಗಲ್ ಆಕ್ಷನ್ ತಗೋಬಹುದು. ಸೊ ಪ್ರತಿ ಬ್ಯಾಂಕಲ್ಲೂ ಒಬ್ಬ ಲಾಯರ್ ಅಂತ ಇರ್ತಾನೆ ಬ್ಯಾಂಕ್ ಕಡೆಯವರು. ಸೊ ಅವ್ರ ಮೂಲಕ ಲೀಗಲ್ ಆಕ್ಷನ್ ತಗೋಬಹುದು. ಸೊ ಯಾವ ತರ ಆಕ್ಷನ್ ತಗೋತಾರೆ ಇನ್ ಕೇಸ್ ಆಫ್ ಡಿಫಾಲ್ಟ್, ಸೊ ಅದನ್ನು ಕೂಡ ನೋಡ್ಬೇಕಾಗತ್ತೆ. ತುಂಬಾ ಕೇಸಸ್ ಅಲ್ಲಿ ಏನಾಗುತ್ತೆ ಅಂದ್ರೆ ಫಸ್ಟ್ ನೋಟಿಸ್ ಕೊಡ್ತಾರೆ, ಮತ್ತೆ ಟೈಮ್ ಕೊಡ್ತಾರೆ, ಇಷ್ಟು ಪೀರಿಯಡ್ ಒಳಗೆ ನೀವು ಕಟ್ಟಬೇಕು ಅಂತ. ಆದ್ರೂ ಅವ್ರು ಕಟ್ಟಲಿಲ್ಲ ಅಂದ್ರೆ ಲೀಗಲ್ ಆಕ್ಷನ್ ತಗೋತಾರೆ, ಇಲ್ಲ ಅಸೆಟ್ ಅನ್ನ ಸೀಸ್ ಮಾಡ್ತಾರೆ. ಸೊ ಆದ್ರಿಂದ ಕಸ್ಟಮರ್ ತುಂಬಾನೇ ಹುಷಾರಾಗಿರ್ಬೇಕು. ಸೊ ಫಿನಾನ್ಸಿಂಗ್ ಡಿಸಿಷನ್ಸ್ ಮುಗ್ದು ಈಗ ಇನ್ವೆಸ್ಟಿಂಗ್ ಡಿಸಿಷನ್ಸ್ಗೆ ಬಂದ್ವಿ. ಸೊ ಫಿನಾನ್ಸ್ ಅನ್ನ ಪ್ರೊಕ್ಯೂರ್ ಮಾಡ್ಕೊಂಡಾಯ್ತು. ಸೊ ಯಾವುದೋ ಒಂದು ಸೋರ್ಸ್ ಇಂದ ನಮಗೆ ಫೇವರಬಲ್ ಆಗಿರುವಂತ ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಅಲ್ಲಿ ನಾವು ಫಂಡ್ಸ್ ಅನ್ನ ಪ್ರೊಕ್ಯೂರ್ ಮಾಡ್ಕೊಂಡಿದ್ದೀವಿ. ಈಗ ಆ ಫಂಡ್ಸ್ ಅನ್ನ ಇನ್ವೆಸ್ಟ್ ಮಾಡ್ಬೇಕು ನಾವು ಬಿಸ್ನೆಸ್ ಪ್ರಾಜೆಕ್ಟ್ಸ್ ಅಲ್ಲಿ. ಸೊ ಅದರಲ್ಲಿ ಬರುವಂತ ಡಿಸಿಷನ್ಸ್ ಏನೇನು, ಏನೇನ್ ಕ್ರೈಟೀರಿಯಾ ಬರುತ್ತಲ್ಲಿ, ಸೊ ಅದನ್ನ ನೋಡೋಣ. ಅವೆನ್ಯೂಸ್ ಆಫ್ ಇನ್ವೆಸ್ಟ್ಮೆಂಟ್ ಅವೈಲಬಲ್. ಸೊ ಯಾವ್ಯಾವ ತರ ಅದನ್ನ ನಾವು ಇನ್ವೆಸ್ಟ್ ಮಾಡಬಹುದು. ಈಗ ನಾವು ಮಂತ್ಲಿ ಇಷ್ಟು ಅಂತ ಸೇವ್ ಮಾಡ್ತಾ ಇರ್ತೀವಿ ಬಂದಂತ ಸ್ಯಾಲ್ರಿನಲ್ಲಿ. ಅದು ಅಕ್ಯುಮುಲೇಟ್ ಆಗ್ತಾ 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 ಇಯರ್ ಎಂಡ್ ಅಲ್ಲಿ ಒಂದಷ್ಟು ಅಮೌಂಟ್ ಆಗುತ್ತೆ. ಸೊ ಆಗ ನಾವು ಯೋಚನೆ ಮಾಡ್ತೀವಿ ಇದನ್ನ ಎಲ್ಲಿ ಇನ್ವೆಸ್ಟ್ ಮಾಡೋದು, ಸುಮ್ಮನೆ ಈ ತರ ಡೆಡ್ ಆಗಿ ಬಿಡಬಾರ್ದು, ಎಲ್ಲಾದ್ರೂ ಇನ್ವೆಸ್ಟ್ ಮಾಡಬೇಕು ಅಂತ ಹೇಳಿ ಅವೆನ್ಯೂಸ್ನ ಹುಡುಕ್ತೀವಿ. ಅಂದ್ರೆ ಏನೇನು ಇನ್ವೆಸ್ಟ್ಮೆಂಟ್ ಆಪರ್ಚುನಿಟೀಸ್ ಇದೆ ಈಗ ಅಂತ ಎಲ್ಲ ಹುಡುಕ್ತೀವಿ. ಗೋಲ್ಡ್ ಅಲ್ಲಿ ಇನ್ವೆಸ್ಟ್ ಮಾಡೋದಾ, ಶೇರ್ಸ್ ಅಲ್ಲಿ ಮಾಡೋದಾ, ಮ್ಯೂಚುವಲ್ ಫಂಡ್ಸ್ ಅಲ್ಲಿ ಮಾಡೋದಾ, ಇದೆಲ್ಲ ಹುಡುಕ್ತೀವಿ. ಸೊ ಯಾವುದೋ ಒಂದನ್ನ ಆರಿಸ್ಕೋತೀವಿ. ಸೊ ಮ್ಯೂಚುವಲ್ ಫಂಡೇ ಬೆಸ್ಟು, ರಿಸ್ಕ್ ಕಡಿಮೆ, ರಿಟರ್ನು ಆದಷ್ಟು ಸಿಗುತ್ತೆ ಅಂತೆಲ್ಲ ಹೇಳಿ ಯಾವುದೋ ಒಂದು ಮ್ಯೂಚುವಲ್ ಫಂಡ್ ಅನ್ನ ಸೆಲೆಕ್ಟ್ ಮಾಡಿ ಅದರಲ್ಲಿ ಇನ್ವೆಸ್ಟ್ ಮಾಡ್ತೀವಿ. ಸೊ ಈ ತರ ಅವೆನ್ಯೂಸ್ ಅನ್ನ ನಾವು ಸೆಲೆಕ್ಟ್ ಮಾಡ್ಕೋಬೇಕು. ಆನ್ಲೈನ್ ಬೇಕಾದಷ್ಟು ಇನ್ಫಾರ್ಮೇಶನ್ ಸಿಗುತ್ತೀಗ. ಸೊ ಮ್ಯೂಚುವಲ್ ಫಂಡ್ಸ್ಗೆ ಅಂತಾನೆ ಬೇಕಾದಷ್ಟು ವೆಬ್ಸೈಟ್ಸ್ ಇದೆ, ಲೈಕ್ ಮನಿ ಕಂಟ್ರೋಲ್, ಈ ತರ ವೆಬ್ಸೈಟ್ಸ್ಗಳಿವೆ. ಸೊ
ನ್ಯೂಸ್ ಪೇಪರ್ ವೆಬ್ಸೈಟ್ಸು, ಈ ಟೈಮ್ಸ್ ವೆಬ್ಸೈಟಲ್ಲೂ ಬೇಕಾದಷ್ಟು ಇನ್ಫಾರ್ಮೇಷನ್ ಸಿಗುತ್ತೆ. ಹಾಗೆಯೇ ಬಿಸ್ನೆಸ್ ಸ್ಟ್ಯಾಂಡರ್ಡ್, ಸೊ ಫೈನಾನ್ಷಿಯಲ್ ಎಕ್ಸ್ಪ್ರೆಸ್, ಸೊ ಹೀಗೆ ಬೇಕಾದಷ್ಟು ಸಿಗುತ್ತೆ ಇನ್ಫಾರ್ಮೇಷನ್. ಸೊ ಅದನ್ನೆಲ್ಲ ನೋಡಿ ನಾವು ಡಿಸೈಡ್ ಮಾಡಬೇಕು. ಸೊ ಬಿಸ್ನೆಸ್ ಲೆವೆಲಲ್ಲೂ ಕೂಡ ಬೇಕಾದಷ್ಟು ಪ್ರಾಜೆಕ್ಟ್ಸ್ ಇರುತ್ತೆ ಅವ್ರಿಗೆ ಆನ್ ಹ್ಯಾಂಡ್. ಸೊ ಅದ್ರ ಜೊತೆಗೆ ಇನ್ನ ಹೊಸ ಪ್ರಾಜೆಕ್ಟ್ಸ್ ಅಲ್ಲಿ ಅವರು ಇನ್ವೆಸ್ಟ್ ಮಾಡಬೇಕು. ಸೊ ಯಾವ್ದು ಪ್ರಾಫಿಟಬಲ್, ಯಾವ್ದು ನಾನ್ ಪ್ರಾಫಿಟಬಲ್, ಸೊ ಅದನ್ನೆಲ್ಲ ಡಿಸೈಡ್ ಮಾಡಿ ಪ್ರಾಫಿಟಬಲ್ ಪ್ರಾಜೆಕ್ಟ್ಸ್ ಅಲ್ಲಿ, ಪೊಟೆನ್ಷಿಯಲ್ ಪ್ರಾಜೆಕ್ಟ್ಸ್ ಅಲ್ಲಿ ಅವರು ಇನ್ವೆಸ್ಟ್ ಮಾಡ್ತಾರೆ. ಸೊ ದಟ್ ಈಸ್ ಆಲ್ಸೋ ಅ ಇನ್ವೆಸ್ಟ್ಮೆಂಟ್ ಅವೆನ್ಯೂ. ಸೊ ನೆಕ್ಸ್ಟ್, ಪ್ರಾಫಿಟಬಿಲಿಟಿ ಅನಾಲಿಸಿಸ್ ಆಫ್ ಈಚ್ ಅವೆನ್ಯೂ. ಸೊ ಪ್ರಾಫಿಟಬಿಲಿಟಿ ಅನಲೈಸ್ ಮಾಡ್ತಾರೆ. ಯೂಶಲಿ ಒಂದು ಪ್ರಾಜೆಕ್ಟ್ ಅಂತ ತಗೊಂಡಾಗ ಅದಕ್ಕೆ ಆಗುವಂತ ಖರ್ಚೇನು, ಎಷ್ಟು ಡಿಮ್ಯಾಂಡ್ ಇದೆ ಆ ಪ್ರಾಡಕ್ಟಿಗೆ, ಆ ಪ್ರಾಡಕ್ಟ್ಗೆ ಇರುವಂತ ಮಾರ್ಕೆಟ್ ಪೊಟೆನ್ಷಿಯಲ್ ಏನು, ಸೊ ಇದುವರೆಗೂ ಆ ಇಂಡಸ್ಟ್ರಿನಲ್ಲಿ ಇರುವಂತ ಕಾಂಪಿಟಿಟರ್ಸು ಹೇಗಿದ್ದಾರೆ, ಆರ್ ದೇ ಮಾರ್ಕೆಟ್ ಲೀಡರ್ಸ್ ಅಂತ ನೋಡ್ಬೇಕಾಗತ್ತೆ. ಸೊ ಇದೆಲ್ಲ ವಿಷಯಗಳಿರುವಂತ ಒಂದು ಪ್ರಾಜೆಕ್ಟ್ ರಿಪೋರ್ಟ್ ಅನ್ನ ಮಾಡಬೇಕಾಗತ್ತೆ. ಸೊ ಅದರಲ್ಲಿ ಈ ಪ್ರಾಫಿಟಬಿಲಿಟಿ ಅನಾಲಿಸಿಸ್ ಅನ್ನೋದು ತುಂಬಾನೇ ಇಂಪಾರ್ಟೆಂಟ್. ಸೊ ಈ ಬಿಸ್ನೆಸ್ ಪ್ರಾಜೆಕ್ಟ್ ಇಂದ ಎಷ್ಟು ಲಾಭ ಬರುತ್ತೆ ಕಂಪ್ನಿಗೆ ಅದನ್ನ ಹೇಳೋದು ಕಷ್ಟ, ಯಾಕಂದ್ರೆ ಅಲ್ಲಿ ಸಾಕಷ್ಟು ವಿಷಯಗಳಿದೆ. ಮೆಟೀರಿಯಲ್ ಕಾಸ್ಟ್ ಎಷ್ಟಾಗುತ್ತೆ, ಲೇಬರ್ ಕಾಸ್ಟ್ ಎಷ್ಟಾಗುತ್ತೆ, ಆಮೇಲೆ ಫ್ಯಾಕ್ಟ್ರಿ ಎಕ್ಸ್ಪೆನ್ಸಸ್ಸು, ಮೇಂಟೆನೆನ್ಸು, ಹೀಗೆ ತುಂಬಾನೇ ಖರ್ಚಿರುತ್ತೆ. ಸೊ ಪ್ರಾಫಿಟಬಿಲಿಟಿ ಅನಾಲಿಸಿಸ್ ಮಾಡೋದು ತುಂಬಾ ಸುಲಭ ಅಂತೂ ಅಲ್ಲ. ಸೊ ಅದರಿಂದ ಇದನ್ನ ಡೀಟೇಲ್ ಆಗಿ ಅನಲೈಸ್ ಮಾಡಿ ಅದರದೊಂದು ರಿಪೋರ್ಟ್ ಅನ್ನ ಪ್ರಿಪೇರ್ ಮಾಡ್ತಾರೆ. ಅದ್ರ ಬೇಸಿಸ್ ಮೇಲೆ ಇನ್ವೆಸ್ಟಿಂಗ್ ಡಿಸಿಷನ್ ನ ತಗೋಬಹುದು. ಸೊ ಆನ್ ಗೋಯಿಂಗ್ ಅಸೆಸ್ಮೆಂಟ್ ಆಫ್ ಪ್ರಾಜೆಕ್ಟ್ಸ್. ಇನ್ವೆಸ್ಟಿಂಗ್ ಡಿಸಿಷನ್ಸ್ ಅಂದ್ರೆ ಜಸ್ಟ್ ಒಂದ್ಸರಿ ಒಂದು ಪ್ರಾಜೆಕ್ಟ್ ಅಲ್ಲಿ ಇನ್ವೆಸ್ಟ್ ಮಾಡಿ ಸುಮ್ಮನಾಗೋದು ಅಂತಲ್ಲ. ಆಗಾಗ ನಡೀತಾ ಇರೋಂಥ ಪ್ರಾಜೆಕ್ಟ್ಸ್ ಅನ್ನ ಅಸೆಸ್ ಮಾಡಬೇಕಾಗತ್ತೆ. ಆ ಪ್ರಾಜೆಕ್ಟ್ ಇಂದ ಎಕ್ಸ್ಪೆಕ್ಟೆಡ್ ರಿಟರ್ನ್ ಬರ್ತಾ ಇದೆಯೋ ಇಲ್ವೋ, ಅದು ಎಕ್ಸ್ಪೆಕ್ಟೇಷನ್ಸ್ ನ ಮೀಟ್ ಮಾಡ್ತಾ ಇದೆಯಾ, ಅಥವಾ ಸ್ಟ್ಯಾಂಡರ್ಡ್ ಕಾಸ್ಟ್ಗಿಂತ ತುಂಬಾ ಜಾಸ್ತಿ ಆಗ್ತಾ ಇದೆಯಾ, ಅದನ್ನೆಲ್ಲ ಅಸೆಸ್ ಮಾಡ್ತಾನೆ ಇರ್ತಾರೆ. ಇಟ್ ಇಸ್ ಆನ್ ಗೋಯಿಂಗ್ ಅಸೆಸ್ಮೆಂಟ್, ಕಂಟಿನ್ಯೂಸ್ ಅಸೆಸ್ಮೆಂಟ್. ಹಾಗೆ ಕಾಸ್ಟ್ ವಾಲ್ಯೂಮ್ ಪ್ರಾಫಿಟ್ ಅನಾಲಿಸಿಸ್, CVP ಅನಾಲಿಸಿಸ್ ಅಂತ ಕರಿತೀವಿ. ಈ ಮೂರು ಎಲಿಮೆಂಟ್ಸ್ ಇದೆ ಇಲ್ಲಿ: ಕಾಸ್ಟ್, ವಾಲ್ಯೂಮ್, ಪ್ರಾಫಿಟ್. ಕಾಸ್ಟ್ ಅಂದ್ರೆ ಇಲ್ಲಿ ಟೋಟಲ್ ಕಾಸ್ಟ್. ಸೊ ಟೋಟಲ್ ಕಾಸ್ಟ್ ಅಲ್ಲಿ ವೇರಿಯಬಲ್ ಕಾಸ್ಟ್ ಮತ್ತೆ ಫಿಕ್ಸ್ಡ್ ಕಾಸ್ಟ್ ಅಂತ ಬರುತ್ತೆ. ಮತ್ತೆ ಪ್ರಾಫಿಟ್ ಅಂಡ್ ವಾಲ್ಯೂಮ್. ವಾಲ್ಯೂಮ್ ಅಂದ್ರೆ ಇಲ್ಲಿ ಪ್ರೊಡಕ್ಷನ್ ಔಟ್ಪುಟ್, ಎಷ್ಟು ಯೂನಿಟ್ಸ್ ಪ್ರೊಡ್ಯೂಸ್ ಮಾಡ್ತಾ ಇದಾರೆ ಅಂತ. ಸೊ ಇದರಲ್ಲಿ ಒಂದು ಟಾಪಿಕ್ ಬರುತ್ತೆ, ಬ್ರೇಕ್ ಈವನ್ ಅನಾಲಿಸಿಸ್ ಅಂತ. ಬ್ರೇಕ್ ಈವನ್ ಅನಾಲಿಸಿಸ್. ಸೊ ಬ್ರೇಕ್ ಈವನ್ ಅಂದ್ರೆ ಪಾಯಿಂಟ್ ಆಫ್ ನೋ ಪ್ರಾಫಿಟ್ ನೋ ಲಾಸ್. ಲಾಭನೂ ಆಗಿಲ್ಲ, ನಷ್ಟನೂ ಆಗಿಲ್ಲ. ಸೊ ಅದನ್ನ ನಾವು ಬ್ರೇಕ್ ಈವನ್ ಪಾಯಿಂಟ್ ಅಂತೀವಿ. ಈಗ ಯಾವುದೋ ಒಂದು ಪ್ರಾಜೆಕ್ಟ್ ಅಲ್ಲಿ 1 ಕೋಟಿ ಇನ್ವೆಸ್ಟ್ ಮಾಡಿದ್ದಾರೆ. ಆ 1 ಕೋಟಿ ವಾಪಸ್ ಬರೋದು ಎಷ್ಟು ವರ್ಷ ಆಗುತ್ತೆ, ಎಷ್ಟು ಬೇಗ ಅದು ವಾಪಸ್ ಬರುತ್ತೆ? ಯಾವಾಗ ವಾಪಸ್ ಬರುತ್ತೋ ಆಗ ಅದು ಬ್ರೇಕ್ ಇವನ್ ಆಗುತ್ತೆ ಅಂತ. ಈಗ 5 ವರ್ಷದಲ್ಲಿ ವಾಪಸ್ ಬಂತು, ಸೊ 5ನೇ ವರ್ಷ ಬ್ರೇಕ್ ಇವನ್ ಆಗಿದೆ ಅಂತ ಅರ್ಥ ಆಯ್ತಾ? ಸೊ 5ನೇ ವರ್ಷ ಅದು ವಾಪಸ್ ಬಂದಿದೆ 1 ಕೋಟಿ, ಆ ವರ್ಷ ಬ್ರೇಕ್ ಇವನ್ ಆಗಿದೆ ಅಂತ. ಸೊ ಆ 5 years ನ ಏನಂತಾರೆ, ಪೇ ಬ್ಯಾಕ್ ಪೀರಿಯಡ್ ಅಂತಾರೆ. ಪೇ ಬ್ಯಾಕ್ ಪೀರಿಯಡ್ ಅಂದ್ರೆ ದ ಇನ್ವೆಸ್ಟ್ಮೆಂಟ್ ಹ್ಯಾಸ್ ಬೀನ್ ಪೇಯ್ಡ್ ಬ್ಯಾಕ್. ಸೊ ಇನ್ವೆಸ್ಟ್ ಮಾಡಿರುವಂತ 1 ಕೋಟಿ 5 ವರ್ಷದಲ್ಲಿ ವಾಪಸ್ ಬಂದಿದೆ ಅಂತ. ಸೊ ದಟ್ ಪೀರಿಯಡ್ 5 years is called ಪೇ ಬ್ಯಾಕ್ ಪೀರಿಯಡ್. ಮತ್ತೆ ಆ 5ನೇ ವರ್ಷ ಏನಿದೆ ದಟ್ ಈಸ್ ಕಾಲ್ಡ್ ಬ್ರೇಕ್ ಈವನ್ ಪಾಯಿಂಟ್.
ಸೊ ಇದನ್ನೆಲ್ಲ ಅನಲೈಸ್ ಮಾಡೋದನ್ನ ಬ್ರೇಕ್ ಇವನ್ ಅನಾಲಿಸಿಸ್ ಅಂತೀವಿ. ಸೊ ಈ ಕಾನ್ಸೆಪ್ಟ್ ಬರೋದು ಈ CVP ಅನಾಲಿಸಿಸ್ ಅಲ್ಲೇನೆ, ಕಾಸ್ಟ್, ವಾಲ್ಯೂಮ್, ಪ್ರಾಫಿಟ್. ಸೊ ಕಾಸ್ಟ್, ವಾಲ್ಯೂಮ್, ಪ್ರಾಫಿಟ್ ಈ ಮೂರನ್ನು ತಗೊಂಡು ಅದನ್ನ ಅನಲೈಸ್ ಮಾಡ್ತಾರೆ ಬ್ರೇಕ್ ಇವನ್ ಅನ್ನ. ಸೊ ಆದಷ್ಟು ಬೇಗ ಆ ಪ್ರಾಜೆಕ್ಟ್ ಅಲ್ಲಿ ಹಾಕಿರುವಂತ ಹಣ ವಾಪಸ್ ಬಂದಷ್ಟು ಕಂಪ್ನಿಗೆ ಒಳ್ಳೆಯದು. ನೆಕ್ಸ್ಟ್ ಪೇ ಬ್ಯಾಕ್ ಪೀರಿಯಡ್. ಸೊ ಈಗ ಹೇಳಿದಾಗೆ ಆದಷ್ಟು ಬೇಗ ಆ ಇನ್ವೆಸ್ಟ್ಮೆಂಟ್ ಅನ್ನ ವಾಪಸ್ ತಗೊಂಡ್ರೆ ಕಂಪನಿಗೆ ಫೈನಾನ್ಷಿಯಲಿ ಒಳ್ಳೆಯದು. ಆದ್ರೆ ಕೆಲವೊಂದು ಎಕ್ಸೆಪ್ಷನ್ಸ್ ಇದೆ. ಕೆಲವೊಂದು ಪ್ರಾಜೆಕ್ಟ್ಸ್ ಪಿಕಪ್ ಆಗೋದಕ್ಕೆ ತುಂಬಾನೇ ಟೈಮ್ ತಗೊಳ್ತವೆ. ಈಗ ಫಾರ್ ಎಕ್ಸಾಂಪಲ್ ರೋಡ್ಸ್ ಮಾಡಬೇಕು, ಬ್ರಿಡ್ಜಸ್ ಮಾಡಬೇಕು, ಡ್ಯಾಮ್ಸ್ ಮಾಡಬೇಕು, ಏರ್ಪೋರ್ಟ್ಸ್ ಮಾಡಬೇಕು, ಇವೆಲ್ಲ ಏನಿದೆ ಇವೆಲ್ಲ ದೊಡ್ಡ ದೊಡ್ಡ ಪ್ರಾಜೆಕ್ಟ್. ಸೊ ಇದೆಲ್ಲ ಬ್ರೇಕ್ ಇವನ್ ಆಗೋದು ತುಂಬಾನೇ ವರ್ಷ ಹಿಡಿಯುತ್ತೆ. ತಕ್ಷಣ ರೆವೆನ್ಯೂ ಬರಬೇಕು ಅಂದ್ರೆ ಆಗೋದಿಲ್ಲ. ಸೊ ಅದರಿಂದ ಪೇ ಬ್ಯಾಕ್ ಪೀರಿಯಡ್ ತುಂಬಾನೇ ಜಾಸ್ತಿ ಇರುತ್ತೆ. 10 years 20 years ಆ ಥರ ಎಲ್ಲ ಇರುತ್ತೆ. ಸೊ ಅದರಿಂದ ಪೇ ಬ್ಯಾಕ್ ಪೀರಿಯಡ್ ಒಂದೇ ತರ ಇರೋದಿಲ್ಲ. ಬೇರೆ ಬೇರೆ ಪ್ರಾಜೆಕ್ಟ್ಸ್ ಅಲ್ಲಿ ಬೇರೆ ಬೇರೆ ಇರುತ್ತೆ. ಬ್ರೇಕ್ ಇವನ್ ಅಷ್ಟೇನೆ. ಸೊ ಇದನ್ನೆಲ್ಲ ಅನಲೈಸ್ ಮಾಡಬೇಕಾಗುತ್ತೆ ಇನ್ವೆಸ್ಟಿಂಗ್ ಡಿಸಿಷನ್ಸ್ ಅಲ್ಲಿ. ನೆಕ್ಸ್ಟ್ ನೆಟ್ ಪ್ರೆಸೆಂಟ್ ವ್ಯಾಲ್ಯೂ ಆಫ್ ಈಚ್ ಪ್ರಾಜೆಕ್ಟ್. ಸೊ ಇದನ್ನ ಸ್ವಲ್ಪ ಎಕ್ಸ್ಪ್ಲೇನ್ ಮಾಡಬೇಕು. ಈ ನೆಟ್ ಪ್ರೆಸೆಂಟ್ ವ್ಯಾಲ್ಯೂ ಅನ್ನೋಂಥ ಕಾನ್ಸೆಪ್ಟು ಟೈಮ್ ವ್ಯಾಲ್ಯೂ ಆಫ್ ಮನಿ ಕಾನ್ಸೆಪ್ಟ್ಗೆ ಸಂಬಂಧಪಟ್ಟಿದ್ದು. ಕ್ಯಾಪಿಟಲ್ ಬಡ್ಜೆಟಿಂಗ್ ಯೂನಿಟ್ ಅಲ್ಲಿ ಇದ್ರ ಬಗ್ಗೆ ಡೀಟೇಲ್ ಆಗಿ ಬರುತ್ತೆ. ಪ್ರಾಬ್ಲಮ್ಸ್ ಎಲ್ಲ ಬರುತ್ತೆ ಅದರಲ್ಲಿ, NPV ಪ್ರಾಬ್ಲಮ್ಸ್ ಎಲ್ಲ. ಇದನ್ನ ಎಕ್ಸಾಂಪಲ್ ಮೂಲಕ ಹೇಳ್ತೀನಿ ನಾನು. ಈಗ 1 ಕೋಟಿ ಇನ್ವೆಸ್ಟ್ ಮಾಡಿದ್ದಾರೆ, ಆಯ್ತಾ? 1 ಕೋಟಿ ಇನ್ವೆಸ್ಟ್ ಮಾಡಿದ್ದಾರೆ ಯಾವುದೊಂದು ಪ್ರಾಜೆಕ್ಟ್ ಅಲ್ಲಿ. ಆ ಪ್ರಾಜೆಕ್ಟ್ ಇಂದ ಪ್ರತಿ ವರ್ಷ 20,000 ಕ್ಯಾಶ್ ಫ್ಲೋಸ್ ಬರ್ತಾ ಇದೆ. ಕ್ಯಾಶ್ ಫ್ಲೋಸ್ ಅಂದ್ರೆ ಆ ಪ್ರಾಜೆಕ್ಟ್ ಇಂದ 1 ವರ್ಷಕ್ಕೆ ಬರುವಂತ ರೆವೆನ್ಯೂ 20,000. ಸೊ ರೆವೆನ್ಯೂ 20,000 ಬಂದ್ರೆ 1 ಕೋಟಿ ಎಷ್ಟು ವರ್ಷದಲ್ಲಿ ತೀರುತ್ತೆ? ಆ 1 ಕೋಟಿ ಎಷ್ಟು ವರ್ಷದಲ್ಲಿ ತೀರುತ್ತೆ 20,000 ಬಂದ್ರೆ ವರ್ಷಕ್ಕೆ? ಸೊ ಅದನ್ನ ನಾವು ಪೇ ಬ್ಯಾಕ್ ಪೀರಿಯಡ್ ಅಂತೀವಿ. ದಟ್ ಈಸ್ ಕಾಲ್ಡ್ ಪೇ ಬ್ಯಾಕ್ ಪೀರಿಯಡ್. ನೆಟ್ ಪ್ರೆಸೆಂಟ್ ವ್ಯಾಲ್ಯೂ ಅಂದ್ರೆ ಈಗ ಸಪೋಸ್ 20,000 ಬದಲು ಆ ಪ್ರಾಜೆಕ್ಟ್ ಇಂದ 10 ಲಕ್ಷ, ಇದು ಅಂದ್ರೆ ನಾನು ಎಕ್ಸಾಂಪಲ್ ನ ಸ್ವಲ್ಪ ಸಿಂಪ್ಲಿಫೈ ಮಾಡೋದಕ್ಕೆ ಟ್ರೈ ಮಾಡ್ತಾ ಇದ್ದೀನಿ. ಪೇ ಬ್ಯಾಕ್ ಪೀರಿಯಡ್ ಹೇಳೋದು ಸುಲಭ, NPV ಹೇಳೋದು ಸ್ವಲ್ಪ ಕಾಂಪ್ಲೆಕ್ಸ್ ಇದೆ. ಸೊ ಅದರಿಂದ ಎಕ್ಸಾಂಪಲ್ ಅಲ್ಲಿ ಅಮೌಂಟ್ ನ ಚೇಂಜ್ ಮಾಡ್ತಾ ಇದ್ದೀನಿ, ಆಯ್ತಾ? 10 ಲಕ್ಷ ಕ್ಯಾಶ್ ಫ್ಲೋಸ್ ಬರ್ತಾ ಇದೆ ಅಂತ ಇಟ್ಕೊಳ್ಳಿ. ಆ ಪ್ರಾಜೆಕ್ಟ್ ಅಲ್ಲಿ 1 ಕೋಟಿ ಇನ್ವೆಸ್ಟ್ ಮಾಡಿದ್ದಾರೆ. ಸೊ 10 ಲಕ್ಷ 1 ವರ್ಷಕ್ಕೆ ರೆವೆನ್ಯೂ ಬರುತ್ತೆ, ಕ್ಯಾಶ್ ಫ್ಲೋಸ್ ಬರುತ್ತೆ. 1 ಕೋಟಿ ಇನ್ವೆಸ್ಟ್ ಮಾಡಿದ್ದಾರೆ. ನಮ್ಮ ಲೆಕ್ಕದ ಪ್ರಕಾರ 10 ವರ್ಷದಲ್ಲಿ 1 ಕೋಟಿ ಬರಬೇಕು, ಬ್ರೇಕ್ ಇವನ್ ಆಗ್ಬೇಕು ಅಲ್ವಾ? ಆದ್ರೆ ಅದು ಅಷ್ಟು ಸಿಂಪಲ್ ಅಲ್ಲ. ಪೇ ಬ್ಯಾಕ್ ಪೀರಿಯಡ್ 10 ವರ್ಷ ಅಂತ ಹೇಳೋಕ್ ಆಗೋದಿಲ್ಲ. ಯಾಕೆ ಗೊತ್ತಾ? ಬಿಕಾಸ್ ಆಫ್ ಟೈಮ್ ವ್ಯಾಲ್ಯೂ ಆಫ್ ಮನಿ. 10 ವರ್ಷ ಆದ್ಮೇಲೆ ದುಡ್ಡಿಗಿರೋಂಥ ಬೆಲೆನೇ ಇರಲ್ಲ. ಈಗಿರೋಂಥ ಬೆಲೆ 10 ವರ್ಷ ಆದ್ಮೇಲೆ ಇರೋದಿಲ್ಲ. ಅಂದಾಗ ಪ್ರತಿ ವರ್ಷ 10 ಲಕ್ಷ ಏನ್ ಬರುತ್ತೆ ಅದು ಆಮೇಲೆ 1 ಕೋಟಿಗೆ ಸಮ ಅಂತ ಹೇಳಕ್ಕಾಗಲ್ಲ. ಅಟ್ ದ ಎಂಡ್ ಆಫ್ 10 years ಅದು 1 ಕೋಟಿಗೆ ಸಮ ಪೇ ಬ್ಯಾಕ್ ಆಯ್ತು ಅಂತ ಹೇಳಕ್ಕಾಗಲ್ಲ ಅಲ್ವಾ? ಈಗಿರೋ ಬೆಲೆನೇ ಬೇರೆ ರೂಪಾಯಿಗೆ, 10 ವರ್ಷ ಆದ್ಮೇಲೆ ಇರುವಂತ ಬೆಲೆನೇ ಬೇರೆ. ಸೊ ಆದ್ರಿಂದ ನಾವು ಡಿಸ್ಕೌಂಟ್ ರೇಟ್ ಅಂತ ಬಳಸ್ತೀವಿ. ಡಿಸ್ಕೌಂಟ್ ರೇಟ್. ಸೊ 10 ಲಕ್ಷ ಏನ್ ಕ್ಯಾಶ್ ಫ್ಲೋ ಬರುತ್ತೆ ಪ್ರತಿ ವರ್ಷ, ಅದನ್ನ ಡಿಸ್ಕೌಂಟ್ ಮಾಡ್ತಾ ಹೋಗೋದು. ಡಿಸ್ಕೌಂಟ್ ಮಾಡೋದು ಪ್ರೆಸೆಂಟ್ ಟೈಮ್ಗೆ. ಸೊ ಯಾವಾಗ ನಾವು
ಕ್ಯಾಶ್ ಫ್ಲೋಸ್ ಅನ್ನ ಡಿಸ್ಕೌಂಟ್ ಮಾಡ್ತೀವೋ ಆಗ ನಾವು ಅದನ್ನ ರಿಯಾಲಿಟಿಗೆ ತರ್ತಾ ಇದೀವಿ ಅಂತ. ಅಂದ್ರೆ ಹಣದ ನಿಜವಾದ ಮೌಲ್ಯ ಏನಿದೆ ಆ ರಿಯಾಲಿಟಿಗೆ ಅದನ್ನ ತರ್ತಾ ಇದೀವಿ ಅಂತ ಅರ್ಥ. ಅಟ್ ಪ್ರೆಸೆಂಟ್ಗೆ ತರ್ತಾ ಇದೀವಿ ಅಂತ. ಅರ್ಥ ಆಯ್ತಾ? ಸೊ ಹಾಗೆ ಡಿಸ್ಕೌಂಟ್ ಮಾಡಿ ಮಾಡಿ ಆ 10 ವರ್ಷದ ಕ್ಯಾಶ್ ಫ್ಲೋಸ್ ಏನಿದೆ ಅದನ್ನ ಡಿಸ್ಕೌಂಟ್ ಮಾಡ್ತಾ ಹೋಗ್ಬೇಕು. ಈಗ ಮೊದಲನೇ ವರ್ಷದ್ದು 1 ಇಯರ್ ಡಿಸ್ಕೌಂಟ್ ಮಾಡಬೇಕು, 2ನೇ ವರ್ಷದ್ದು 2 ಇಯರ್ ಡಿಸ್ಕೌಂಟ್ ಮಾಡಬೇಕು, ಥರ್ಡ್ ಇಯರ್ದು 3 ವರ್ಷ ಡಿಸ್ಕೌಂಟ್ ಮಾಡಬೇಕು, 4th ಇಯರ್ 4 ವರ್ಷ ಡಿಸ್ಕೌಂಟ್ ಮಾಡಬೇಕು. ಸೊ ಹೀಗೆ ಎಲ್ಲಾ ವರ್ಷದ ಕ್ಯಾಶ್ ಫ್ಲೋಸ್ನು ಕೂಡ ನೀವು ಪ್ರೆಸೆಂಟ್ಗೆ ಡಿಸ್ಕೌಂಟ್ ಮಾಡಬೇಕು. ಸೊ ಹಾಗೆ ಡಿಸ್ಕೌಂಟ್ ಮಾಡಿ ಅದರ ಟೋಟಲ್ ಮಾಡಬೇಕು. ಸೊ ಆ ಟೋಟಲ್ಲು ಮತ್ತೆ ಆ 1 ಕೋಟಿ ಇನಿಷಿಯಲ್ ಇನ್ವೆಸ್ಟ್ಮೆಂಟ್ ಇತ್ತಲ್ಲ ಅದು, ಸೊ ಎರಡನ್ನು ಕಂಪೇರ್ ಮಾಡಿ ನೋಡಬೇಕು. ಸೊ ಕಂಪೇರ್ ಮಾಡಿ ಅವೆರಡನ್ನು ಸಬ್ಟ್ರಾಕ್ಟ್ ಮಾಡಿ, ಒಂದರಿಂದ ಒಂದನ್ನು ಸಬ್ಟ್ರಾಕ್ಟ್ ಮಾಡಿ. ದಟ್ ಈಸ್ ಕಾಲ್ಡ್ ನೆಟ್ ಪ್ರೆಸೆಂಟ್ ವ್ಯಾಲ್ಯೂ. ಅರ್ಥ ಆಯ್ತಾ? ಸೊ ಇನಿಷಿಯಲ್ ಇನ್ವೆಸ್ಟ್ಮೆಂಟ್ 1 crore ಮತ್ತೆ ಕ್ಯಾಶ್ ಫ್ಲೋಸ್ ಡಿಸ್ಕೌಂಟೆಡ್ ಟೋಟಲ್ ಏನಿದೆ ಅದನ್ನ ಸಬ್ಟ್ರಾಕ್ಟ್ ಮಾಡಿ. ದಟ್ ಈಸ್ ಕಾಲ್ಡ್ ನೆಟ್ ಪ್ರೆಸೆಂಟ್ ವ್ಯಾಲ್ಯೂ. ಸೊ ಇದು ಡೀಟೇಲ್ ಆಗಿ ಬರುತ್ತೆ ಕ್ಯಾಪಿಟಲ್ ಬಡ್ಜೆಟಿಂಗ್ ಅಲ್ಲಿ. ಸೊ ಅಷ್ಟೊಂದು ಕಾಂಪ್ಲಿಕೇಟೆಡ್ ಏನಿಲ್ಲ. ಇದು ಯಾಕೆ ಆಗುತ್ತೆ ಅಂದ್ರೆ ಬಿಕಾಸ್ ಆಫ್ ಟೈಮ್ ವ್ಯಾಲ್ಯೂ ಆಫ್ ಮನಿ. ಸೊ ಟೈಮ್ ವ್ಯಾಲ್ಯೂ ಆಫ್ ಮನಿ ಬೇರೆ ಬೇರೆ ಇರೋದ್ರಿಂದ ಒಂದು ಪೀರಿಯಡ್ಗೂ ಇನ್ನೊಂದು ಪೀರಿಯಡ್ಗೂ ಸೊ ನಾವು ಡಿಸ್ಕೌಂಟ್ ರೇಟ್ ಅನ್ನ ಅಪ್ಲೈ ಮಾಡಿ ಕ್ಯಾಶ್ ಫ್ಲೋಸ್ ಅನ್ನ ಡಿಸ್ಕೌಂಟ್ ಮಾಡ್ತೀವಿ ಅಷ್ಟೇ. ನೆಕ್ಸ್ಟ್, ಮ್ಯಾನೇಜ್ಮೆಂಟ್ ಆಫ್ ಕಾಸ್ಟ್ ಆಫ್ ಇನ್ವೆಸ್ಟ್ಮೆಂಟ್ಸ್ ಲೈಕ್ ಇಂಟ್ರೆಸ್ಟ್, ರೀಪೇಮೆಂಟ್, ಪ್ರೊಸೆಸಿಂಗ್ ಫೀಸ್. ಈಗ ಒಂದು ಇನ್ವೆಸ್ಟ್ಮೆಂಟ್ ಅಂದಮೇಲೆ ಒಂದಷ್ಟು ಕಾಸ್ಟ್ ಇರುತ್ತೆ. ಅದನ್ನ ಆಗಾಗ ಅಸೆಸ್ ಮಾಡ್ತಾ ಇರಬೇಕು, ಮಾನಿಟರ್ ಮಾಡ್ತಾ ಇರಬೇಕು, ಹೇಗೆ ನಡೀತಾ ಇದೆ. ಈಗ ಎಕ್ಸಾಂಪಲ್ ಹೇಳಬೇಕು ಅಂದ್ರೆ ಕೆಲವೊಂದು FD ಗಳಿಗೆ ಲಾಕ್ ಇನ್ ಪೀರಿಯಡ್ ಅಂತ ಇರುತ್ತೆ. ಇನ್ಸೂರೆನ್ಸ್ಗೂ ಅಷ್ಟೇನಾ, ಲಾಕ್ ಇನ್ ಪೀರಿಯಡ್ ಅಂತ ಇರುತ್ತೆ. ಸೊ ಅದನ್ನೆಲ್ಲ ಚೆಕ್ ಮಾಡಬೇಕು. ಈಗ ಮ್ಯೂಚುವಲ್ ಫಂಡ್ಸ್ಗೆ ಎಂಟ್ರಿ ಲೋಡ್, ಎಕ್ಸಿಟ್ ಲೋಡ್ ಅಂತ ಇರುತ್ತೆ. ಯಾವಾಗ ಬೇಕಂದ್ರೆ ಆಗ ಇನ್ವೆಸ್ಟ್ ಮಾಡೋದು, ಯಾವಾಗ ಬೇಕಂದ್ರೆ ಆಗ ವಿಡ್ರಾ ಮಾಡೋದು, ಇದೆಲ್ಲ ಅಲೋ ಇರಲ್ಲ ಕೆಲವೊಂದು ಮ್ಯೂಚುವಲ್ ಫಂಡ್ಸ್ ಅಲ್ಲಿ. ಸೊ ಅದನ್ನೆಲ್ಲ ನೋಡಿಕೊಂಡು ನಾವು ಇನ್ವೆಸ್ಟ್ಮೆಂಟ್ ಮಾಡಬೇಕಾಗುತ್ತೆ. ಮತ್ತೆ ಆಗಾಗ ಅದನ್ನ ಅಸೆಸ್ ಮಾಡ್ತಾ ಇರಬೇಕಾಗುತ್ತೆ. ಮತ್ತೆ ಬರೋಂತ ಪ್ರೊಸೆಸಿಂಗ್ ಫೀಸು ಇದೆಲ್ಲ ಏನಿದೆ ಅದನ್ನೆಲ್ಲ ಕಟ್ತಾ ಇರಬೇಕಾಗುತ್ತೆ. ಸೊ ದಟ್ ಈಸ್ ಕಾಲ್ಡ್ ಕಾಸ್ಟ್ ಆಫ್ ಇನ್ವೆಸ್ಟ್ಮೆಂಟ್. ಸೊ ಮೂರನೇ ಟೈಪ್ ಆಫ್ ಡಿಸಿಷನ್ಸ್, ಡಿವಿಡೆಂಡ್ ಡಿಸಿಷನ್ಸ್. ಸೊ ಈಗ ಒಂದು ಕಂಪನಿಗೆ ಎಷ್ಟೋ ಪ್ರಾಫಿಟ್ ಬಂದಿದೆ ಅಂದಮೇಲೆ ಅದರಲ್ಲಿ ಒಂದಷ್ಟು ಪಾರ್ಟ್ ಅನ್ನ ರಿಟೈನ್ಡ್ ಅರ್ನಿಂಗ್ಸ್ ಅಂತ ಹೇಳಿ ರಿಟೈನ್ ಮಾಡ್ಕೋತಾರೆ, ಒಂದಷ್ಟು ಪಾರ್ಟ್ ಅನ್ನ ಡಿವಿಡೆಂಡ್ ಅಂತ ಹೇಳಿ ಶೇರ್ ಹೋಲ್ಡರ್ಸ್ಗೆ ಡಿಸ್ಟ್ರಿಬ್ಯೂಟ್ ಮಾಡ್ತಾರೆ. ಸೊ ಎಷ್ಟನ್ನ ರಿಟೈನ್ ಮಾಡ್ಕೋಬೇಕು, ಎಷ್ಟನ್ನ ಡಿವಿಡೆಂಡ್ ಆಗಿ ಡಿಸ್ಟ್ರಿಬ್ಯೂಟ್ ಮಾಡಬೇಕು ಅನ್ನೋದು ಕಂಪ್ನಿಗೆ ಬಿಟ್ಟಿದ್ದು. ಸೊ ಅದಕ್ಕೆ ಸಂಬಂಧಪಟ್ಟಂತ ಡಿಸಿಷನ್ಸ್ ಏನಿದೆ ದಟ್ ಈಸ್ ಕಾಲ್ಡ್ ಡಿವಿಡೆಂಡ್ ಡಿಸಿಷನ್ಸ್. ಸೊ ರೇಟ್ ಆಫ್ ಡಿವಿಡೆಂಡ್, ಎಷ್ಟು ಪರ್ಸೆಂಟ್ ಡಿವಿಡೆಂಡ್ ಕೊಡಬೇಕು. ಈಗ ಈಕ್ವಿಟಿ ಶೇರ್ ಫೇಸ್ ವ್ಯಾಲ್ಯೂ 10 rupees ಇರುತ್ತೆ. ಅದ್ರ ಮೇಲೆ 10% ಇದು ಕೊಟ್ರು 1 rupee, 10 rupees ಇಂಟು 10% ಅಂದ್ರೆ 1 rupee ಡಿವಿಡೆಂಡ್ ಕೊಡಬೇಕಾಗತ್ತೆ. 50% ಅಂದ್ರೆ 5 rupees ಆಗುತ್ತೆ. ಸೊ ಹಾಗೆ ಯಾವ ರೇಟಲ್ಲಿ ಡಿವಿಡೆಂಡ್ ಪೇ ಮಾಡಬೇಕು ಅನ್ನೋದನ್ನ ಆ ಬೋರ್ಡ್ ಆಫ್ ಡೈರೆಕ್ಟರ್ಸ್ ಡಿಸೈಡ್ ಮಾಡ್ತಾರೆ. ಅನಾಲಿಸಿಸ್ ಆಫ್ ಕರೆಂಟ್ ಸಿಚುಯೇಷನ್. ಡಿವಿಡೆಂಡ್ ಕೊಡಬೇಕಾದ್ರೆ ಕಂಪ್ನಿ ಎಷ್ಟು ತಡ್ಕೊಳ್ಳುತ್ತೆ, ಕ್ಯಾಶ್ ಅವೈಲಬಿಲಿಟಿ ಎಷ್ಟಿದೆ ಅಂತೆಲ್ಲ ನೋಡ್ಬೇಕಾಗತ್ತೆ. ಈಗ ಕಂಪ್ನಿ ಬೇಕಾದಷ್ಟು ಪ್ರಾಫಿಟ್ಸ್ ಮಾಡಿರ್ಬೋದು, ಕೋಟ್ಯಾಂತರ ರೂಪಾಯಿ ಪ್ರಾಫಿಟ್ಸ್ ಮಾಡಿರ್ಬೋದು, ಆದ್ರೆ ಕ್ಯಾಶೇ ಇಲ್ಲ ಕಂಪ್ನಿ ಹತ್ರ. ಸೊ ಕ್ಯಾಶ್ ಕ್ರಂಚ್ ಆಗಿದೆ, ಕ್ಯಾಶ್ ಅವೈಲಬಿಲಿಟಿ ಇಲ್ಲ, ಅಂದ್ರೆ ಲಿಕ್ವಿಡ್ ಅಸೆಟ್ಸ್ ಇಲ್ಲ ಜಾಸ್ತಿ.
ಪೇ ಮಾಡುವಷ್ಟು. ಅರೆ ಫಿಕ್ಸ್ಡ್ ಅಸೆಟ್ಸ್ ಬೇಕಾದಷ್ಟಿದೆ, ಅದರಿಂದಾನೇ ಪ್ರಾಫಿಟ್ ಬಂದಿದೆ. ಸೊ ಅಂತ ಸಿಚುಯೇಷನ್ ಎಲ್ಲ ಅನಲೈಸ್ ಮಾಡಿ ನಾವು ಡಿವಿಡೆಂಡ್ ಡಿಸಿಷನ್ಸ್ ಅನ್ನ ತಗೋಬೇಕು. ಹ್ಯಾಂಡ್ಲಿಂಗ್ ಪ್ರೆಷರ್ಸ್ ಫ್ರಮ್ ಶೇರ್ ಹೋಲ್ಡರ್ಸ್ ಸೈಡ್. ಈ ಶೇರ್ ಹೋಲ್ಡರ್ಸ್ ಕಡೆಯಿಂದನೂ ಸಾಕಷ್ಟು ಪ್ರೆಷರ್ಸ್ ಇರುತ್ತೆ. ಅವರು ಓನರ್ಸು, ಶೇರ್ ಹೋಲ್ಡರ್ಸ್ ಆರ್ ರಿಯಲ್ ಓನರ್ಸ್ ಆಫ್ ದ ಕಂಪನಿ. ಅವ್ರು ಡಿಮ್ಯಾಂಡ್ ಮಾಡೇ ಮಾಡ್ತಾರೆ, ನಾವು ಶೇರ್ ಕ್ಯಾಪಿಟಲ್ಗೆ ಕಾಂಟ್ರಿಬ್ಯೂಟ್ ಮಾಡಿದ್ದೀವಿ, ನೀವು ಡಿವಿಡೆಂಡ್ ಕೊಡಿ, ನಮ್ಮ ದುಡ್ಡಿಂದಾನೇ ನೀವು ಕಂಪ್ನಿ ನಡೆಸ್ತಾ ಇರೋದು, ಬಿಸ್ನೆಸ್ ಮಾಡ್ತಾ ಇರೋದು, ಸೊ ನಮ್ಮಿಂದ ಬಂದಿರೋಂಥ ಲಾಭನ ನಮಗೆ ಕೊಡಿ ಅಂತ ಕೇಳ್ತಾರೆ. ಸೊ ಅವ್ರ ಕಡೆಯಿಂದನೂ ಪ್ರೆಷರ್ಸ್ ಇರುತ್ತೆ. ಸೊ ಅದನ್ನು ಕೂಡ ನಾವು ಕನ್ಸಿಡರ್ ಮಾಡಬೇಕಾಗುತ್ತೆ. ಸೊ ಅವ್ರು ಎಷ್ಟು ಕೇಳ್ತಾ ಇದ್ದಾರೆ, ನಾವೆಷ್ಟು ಕೊಡ್ಬೋದು, ಇದನ್ನೆಲ್ಲ ಬೋರ್ಡ್ ಆಫ್ ಡೈರೆಕ್ಟರ್ಸು ಡಿಸೈಡ್ ಮಾಡ್ತಾರೆ. ಅವೈಲಬಿಲಿಟಿ ಆಫ್ ಕ್ಯಾಶ್ ಅಟ್ ದ ಟೈಮ್ ಆಫ್ ಪೇಮೆಂಟ್. ಸೊ ಕ್ಯಾಶ್ ಅಂಡ್ ಲಿಕ್ವಿಡ್ ಅಸೆಟ್ಸ್. ಲಿಕ್ವಿಡ್ ಅಸೆಟ್ಸ್ ಅಂತ ಹೇಳಿದ್ರೆ ಅದು ಕ್ಯಾಶ್ ಇನ್ ಹ್ಯಾಂಡು, ಕ್ಯಾಶ್ ಅಟ್ ಬ್ಯಾಂಕು, ಶಾರ್ಟ್ ಟರ್ಮ್ ಮಾರ್ಕೆಟಬಲ್ ಸೆಕ್ಯೂರಿಟೀಸು ಲೈಕ್ ಟ್ರೆಜರಿ ಬಿಲ್ಸ್, ಕಮರ್ಷಿಯಲ್ ಪೇಪರ್ಸ್, ಕೆಲವೊಂದು ಡೆಪಾಸಿಟ್ಸು, ಇದೆಲ್ಲ ಕೂಡ ಲಿಕ್ವಿಡ್ ಅಸೆಟ್ಸ್ ಏನೆ. ಯಾಕೆ ಅಂದ್ರೆ ಆ ಲಿಕ್ವಿಡ್ ಅಸೆಟ್ಸ್ ಅನ್ನ ನೀವು ಕ್ಯಾಶ್ ಆಗಿ ಈಸಿಯಾಗಿ ಕನ್ವರ್ಟ್ ಮಾಡ್ಕೋಬಹುದು, ಆದ್ರಿಂದಾನೇ ಅವು ಲಿಕ್ವಿಡ್ ಅಸೆಟ್ಸ್. ಸೊ ಕ್ಯಾಶ್ ಅವೈಲಬಿಲಿಟಿ ಚೆನ್ನಾಗಿರ್ಬೇಕು ಕಂಪ್ನಿ ಹತ್ರ ಡಿವಿಡೆಂಡ್ ಪೇ ಮಾಡಬೇಕು ಅಂದ್ರೆ. ಯಾಕಂದ್ರೆ ಕ್ಯಾಶ್ ಡಿವಿಡೆಂಡ್ ಕೊಡೋದೇನೆ ಕ್ಯಾಶ್ ಅಲ್ಲಿ. ಸ್ಟಾಕ್ ಡಿವಿಡೆಂಡ್ ಅಂತ ತುಂಬಾ ಕಡಿಮೆ ಇಂಡಿಯಾದಲ್ಲಿ ಕೊಡೋದು, ಕ್ಯಾಶ್ ಡಿವಿಡೆಂಡ್ನೇ ಕೊಡೋದು. ಇನ್ನು ಪ್ರಾಪರ್ಟಿ ಡಿವಿಡೆಂಡ್, ಸ್ಕ್ರಿಪ್ಟ್ ಡಿವಿಡೆಂಡ್ ಅಂತೆಲ್ಲ ಬರುತ್ತೆ, ಅದೆಲ್ಲ ನಮ್ಮ ದೇಶದಲ್ಲಿ ಇಲ್ಲ. ಸೊ ಕ್ಯಾಶ್ ಡಿವಿಡೆಂಡ್ ಕೊಡ್ತಾರೆ. ಸೊ ಅದರಿಂದ ಕ್ಯಾಶ್ ಅವೈಲಬಿಲಿಟಿ ಇರಬೇಕಾಗುತ್ತೆ. ಎಕ್ಸ್ಪೆಕ್ಟೇಷನ್ಸ್ ಆಫ್ ಶೇರ್ ಹೋಲ್ಡರ್ಸ್. ಸೊ ಇದಲ್ಲೇ ಬಂತು ಪ್ರೆಷರ್ ಫ್ರಮ್ ಶೇರ್ ಹೋಲ್ಡರ್ಸ್ ಸೈಡ್. ಸೊ ಶೇರ್ ಹೋಲ್ಡರ್ಸ್ ಕೂಡ ಎಕ್ಸ್ಪೆಕ್ಟ್ ಮಾಡ್ತಾರೆ ಕಂಪ್ನಿಯಿಂದ. ಈಗ ಒಂದು ಒಳ್ಳೆ ಪಬ್ಲಿಕ್ ಇಮೇಜ್ ಇರುವಂತ ಒಂದು ರೆಪ್ಯೂಟೆಡ್ ಕಂಪ್ನಿ ಅಂದ್ರೆ ಅದಕ್ಕೆ ತಕ್ಕಾಗೆ ಶೇರ್ ಹೋಲ್ಡರ್ಸ್ ಕೂಡ ಎಕ್ಸ್ಪೆಕ್ಟ್ ಮಾಡ್ತಾರೆ, ಚೆನ್ನಾಗಿ ಬಿಸ್ನೆಸ್ ಮಾಡಿ ನಮಗೂ ಕೂಡ ಪ್ರಾಫಿಟ್ ಅನ್ನ ಶೇರ್ ಮಾಡಿ ಅಂತ ಕೇಳ್ತಾರೆ. ಸೊ ಆ ಥರ ಎಕ್ಸ್ಪೆಕ್ಟೇಷನ್ಸ್ ಇರುತ್ತೆ ಶೇರ್ ಹೋಲ್ಡರ್ಸ್ ಅಲ್ಲಿ. ಗ್ರೋತ್ ನೀಡ್ಸ್ ಆಫ್ ಬಿಸ್ನೆಸ್, ಗ್ರೋತ್ ಟ್ರೆಂಡ್ ಆಫ್ ಬಿಸ್ನೆಸ್. ಎಲ್ಲಾ ಕಂಪ್ನೀಸು ಒಂದೇ ಗ್ರೋತ್ ಟ್ರೆಂಡ್ ಅಲ್ಲಿ ಇರೋದಿಲ್ಲ. ಕೆಲವೊಂದು ಕಂಪ್ನೀಸು ರ್ಯಾಪಿಡ್ ಆಗಿ ಗ್ರೋ ಆದ್ರೆ ಕೆಲವು ಕಂಪ್ನೀಸು ತುಂಬಾನೇ ಸ್ಲಗಿಶ್ ಆಗಿರ್ತವೆ. ಈಗ ಫಾರ್ ಎಕ್ಸಾಂಪಲ್ ಆಟೋಮೊಬೈಲ್ ಕಂಪ್ನೀಸು ಅಲ್ಲಿ ಬೇರೆ ಬೇರೆ ಕ್ಯಾಟಗರೀಸ್ ಇವೆ. ಸ್ಮಾಲ್ ಕಾರ್ಸ್ ಮಾಡುವಂಥವ್ರು, ಬಿಗ್ ಕಾರ್ಸ್ ಮಾಡುವಂಥವ್ರು, SUVs ಅಂದ್ರೆ ಸ್ಪೋರ್ಟ್ಸ್ ಯುಟಿಲಿಟಿ ವೆಹಿಕಲ್ಸ್ ಅನ್ನ ಮಾಡುವಂಥವ್ರು. ಇದರ ಬೇರೆ ಬೇರೆ ಕ್ಯಾಟಗರೀಸ್ ಇದೆ. ಮತ್ತೆ ಕೆಲವೊಂದು ಅಫೋರ್ಡಬಲ್ ಸೆಗ್ಮೆಂಟ್ ಅಂತ ಒಂದಿದೆ. ಈ ನ್ಯಾನೋ ಕಾರು ಈ ತರದ್ದೆಲ್ಲ ಅಫೋರ್ಡಬಲ್ ಕಾರ್ಸ್ ಅನ್ನ ಮಾಡುವಂತ ಒಂದು ಸೆಗ್ಮೆಂಟ್ ಇದೆ. ಸೊ ಪ್ರತಿಯೊಂದು ಕಂಪನಿಯ ಗ್ರೋತ್ ಟ್ರೆಂಡ್ ಕೂಡ ಒಂದೇ ತರ ಇರೋದಿಲ್ಲ. ಮತ್ತೆ ಒಂದು ಕಂಪನಿಯ ಪ್ರೋಗ್ರೆಸ್ ಅನ್ನ ಇನ್ನೊಂದು ಕಂಪನಿ ಜೊತೆ ಕಂಪೇರ್ ಮಾಡೋಕ್ಕಾಗೋದಿಲ್ಲ. ಈಗ ಯಾವುದೋ ಒಂದು ಲಕ್ಸುರಿ ಕಾರ್ ಮಾಡ್ತಾರೆ, ಮರ್ಸಿಡಿಸ್ ಬೆನ್ಸ್ ಅಥವಾ ಆಡಿ, ಈ ತರ ಎಲ್ಲ ಮಾಡಿದ ಸ್ಪೋರ್ಟ್ಸ್ ಯುಟಿಲಿಟಿ ಕಾರ್ ಎಲ್ಲ ಬರುತ್ತೆ. ಸೊ ಕಂಪೇರ್ ಮಾಡೋಕ್ಕಾಗಲ್ಲ ಒಂದು ಕಂಪ್ನಿಗೂ ಇನ್ನೊಂದು ಕಂಪ್ನಿಗೂ. ಗ್ರೋತ್ ಟ್ರೆಂಡ್ ಬೇರೆ ಬೇರೆ ತರ ಇರುತ್ತೆ ಅಲ್ವಾ. ಸೊ ಆಯಾ ಇಂಡಸ್ಟ್ರಿಯ ಗ್ರೋತ್ ಟ್ರೆಂಡ್ ಹೇಗಿದೆ ಅನ್ನೋದ್ರ ಮೇಲೆ ಡಿವಿಡೆಂಡ್ ಡಿಸಿಷನ್ಸ್ ಅನ್ನ ತಗೋಬೇಕಾಗುತ್ತೆ. ಗ್ರೋತ್ ಟ್ರೆಂಡ್ ಪಾಸಿಟಿವ್ ಆಗಿದೆ, ರೋಬಸ್ಟ್ ಆಗಿದೆ ಅಂದ್ರೆ ಮಾತ್ರ ಒಳ್ಳೆ ಡಿವಿಡೆಂಡ್ ಅನ್ನ ಕೊಡಬಹುದು. ಇಲ್ಲ ಸ್ಲಗಿಶ್ ಆಗಿದೆ, ತುಂಬಾ ಸ್ಲಂಪಿ ಬಿಸ್ನೆಸ್ ಅನ್ನೋದಾದ್ರೆ ಡಿವಿಡೆಂಡ್ ಅನ್ನ ಕಮ್ಮಿ ಕೊಡ್ತಾರೆ. ಸೊ ಬಿಸ್ನೆಸ್ ಮೇಲೆ ಅದು ಡಿಪೆಂಡ್ ಆಗುತ್ತೆ, ಬಿಸ್ನೆಸ್ ಗ್ರೋತ್ ಹೇಗಿದೆ ಅನ್ನೋದ್ರ ಮೇಲೆ. ನೆಕ್ಸ್ಟ್, consideration of ESOP, rights, shares, stake sale, etc. ಈಗ ಈಕ್ವಿಟಿ ಶೇರ್ಸ್ ಅಂದಮೇಲೆ
ಇಸಾಪ್ ಅನ್ನೋದೊಂದು ಬರುತ್ತೆ, ಅಂದ್ರೆ ಎಂಪ್ಲಾಯಿ ಸ್ಟಾಕ್ ಆಪ್ಷನ್ ಪ್ರೋಗ್ರಾಮ್ ಅಂತ, ಎಂಪ್ಲಾಯಿ ಸ್ಟಾಕ್ ಆಪ್ಷನ್ ಸ್ಕೀಮ್. ಅಂದ್ರೆ ಕಡಿಮೆ ಬೆಲೆನಲ್ಲಿ ಎಂಪ್ಲಾಯೀಸ್ಗೆ ಈಕ್ವಿಟಿ ಶೇರ್ಸ್ ಅನ್ನ ಕೊಡೋದು ಅಂತ. ಸೊ ಆತರ ಏನಾದ್ರೂ ಪ್ರೋಗ್ರಾಮ್ ಇದ್ರೆ ಈ ಡಿವಿಡೆಂಡ್ ಡಿಸಿಷನ್ಸ್ ಅದರಿಂದ ಎಫೆಕ್ಟ್ ಆಗುತ್ತೆ. ಈಗ ಎಂಪ್ಲಾಯೀಸೇ ಶೇರ್ ಹೋಲ್ಡರ್ಸ್ ಆಗ್ತಾರೆ ಅಂದ್ರೆ ಸೊ ಅವರು ಸ್ಟಾಕ್ ಡಿವಿಡೆಂಡ್ ಅನ್ನು ಕೊಡ್ಬೋದು ಅಲ್ವಾ. ಸೊ ಡಿವಿಡೆಂಡ್ ಕೊಡೋದ್ರ ಬದಲಾಗಿ ಅವರು ಶೇರ್ಸ್ ಅನ್ನ ಕೊಡಬಹುದು. ಹಾಗೇನೆ ಎಕ್ಸಿಸ್ಟಿಂಗ್ ಶೇರ್ ಹೋಲ್ಡರ್ಸ್ಗೆ ರೈಟ್ಸ್ ಇಶ್ಯೂ ಅಂತ ಕೊಡ್ತಾರೆ, ರೈಟ್ಸ್ ಶೇರ್ಸ್ ಅಂತ ಕೊಡ್ತಾರೆ. ದಟ್ ಈಸ್ ಕಾಲ್ಡ್ ರೈಟ್ಸ್ ಶೇರ್ಸ್. ಸೊ ಎಕ್ಸಿಸ್ಟಿಂಗ್ ಶೇರ್ ಹೋಲ್ಡರ್ಸ್ಗೆ ಯಾವುದೋ ಒಂದು ಪ್ರಪೋರ್ಷನ್ ಮೇಲೆ ಕೊಡ್ತಾರೆ, ದಟ್ ಈಸ್ ಕಾಲ್ಡ್ ರೈಟ್ಸ್ ಶೇರ್ಸ್. ಹಾಗೇನೆ ಸ್ಟೇಕ್ ಸೇಲ್. ಸೊ ಈ ಕಂಪನಿ ಏನಾದ್ರೂ ಯಾರಿಗಾದ್ರೂ ತನ್ನ ಸ್ಟೇಕ್ ಅನ್ನ ಸೇಲ್ ಮಾಡೋದಾದ್ರೆ, ಈಗ 1% 2% ಎಷ್ಟೋ ಶೇರ್ಸ್ ಅನ್ನ ಬೇರೆ ಕಂಪನಿಗೆ ಸೇಲ್ ಮಾಡೋದು. ಸೊ ಅದರಿಂದ ಕೂಡ ಬೇಕಾದಷ್ಟು ದುಡ್ಡು ಬರುತ್ತೆ, ಅದನ್ನು ಕೂಡ ಇನ್ವೆಸ್ಟ್ ಮಾಡಬಹುದು. ಸೊ ಹಾಗೆ ಈ ಎಂಪ್ಲಾಯಿ ಸ್ಟಾಕ್ ಆಪ್ಷನ್, ರೈಟ್ಸ್ ಶೇರ್ಸ್, ಸ್ಟೇಕ್ ಸೇಲ್ ಇದೆಲ್ಲ ಕೂಡ ಡಿವಿಡೆಂಡ್ ಡಿಸಿಷನ್ಸ್ ಅನ್ನ ಅಫೆಕ್ಟ್ ಮಾಡುತ್ತೆ. ಸೊ ನೆಕ್ಸ್ಟ್ ಲಿಕ್ವಿಡಿಟಿ ಡಿಸಿಷನ್ಸ್, ಇದು ಕೊನೆಯದು ಡಿಸಿಷನ್ಸ್ ಅಲ್ಲಿ. ಸೊ ಲಿಕ್ವಿಡಿಟಿ ಅಂದ್ರೆ ಆಗ್ಲೇ ಹೇಳ್ದಾಗೆ ಎಬಿಲಿಟಿ ಆಫ್ ಗೆಟಿಂಗ್ ಕನ್ವರ್ಟೆಡ್ ಇನ್ ಟು ಲಿಕ್ವಿಡ್ ಕ್ಯಾಶ್ ವಿತೌಟ್ ಮಚ್ ರಿಸ್ಕ್. ಸೊ ಆದಷ್ಟು ಕಡಿಮೆ ರಿಸ್ಕ್ ಅಲ್ಲಿ ನೀವು ಆ ಅಸೆಟ್ ಅನ್ನ ಕ್ಯಾಶ್ ಆಗಿ ಕನ್ವರ್ಟ್ ಮಾಡೋದಾದ್ರೆ ದಟ್ ಈಸ್ ಕಾಲ್ಡ್ ಲಿಕ್ವಿಡಿಟಿ. ಸೊ ಕ್ಯಾಶು ತುಂಬಾನೇ ಲಿಕ್ವಿಡ್, ಆದ್ರೆ ರಿಯಲ್ ಎಸ್ಟೇಟ್ ಇನ್ವೆಸ್ಟ್ಮೆಂಟು ಕಡಿಮೆ ಲಿಕ್ವಿಡ್, ಇಟ್ ಇಸ್ ನಾಟ್ ಲಿಕ್ವಿಡ್, ಇಲ್ಲಿಕ್ವಿಡ್. ಸೊ ಲಿಕ್ವಿಡಿಟಿಗೆ ಆಪೋಸಿಟ್ ಅಂದ್ರೆ ಇಲ್ಲಿಕ್ವಿಡಿಟಿ ಅಂತ. ಸೊ ಫಸ್ಟ್ ಒನ್ ಏನೇನ್ ಬರುತ್ತೆ ಇದರಲ್ಲಿ ಅಂತ, ಡಿಸಿಷನ್ ಆನ್ ಲೆವೆಲ್ ಆಫ್ ಲಿಕ್ವಿಡ್ ಕ್ಯಾಶ್ ಅಂಡ್ ಕ್ಯಾಶ್ ಇಕ್ವಿವ್ಯಾಲೆಂಟ್ಸ್ ಟು ಬಿ ಮೇಂಟೈನ್. ಸೊ ಕ್ಯಾಶು ಮತ್ತೆ ಕ್ಯಾಶ್ ಇಕ್ವಿವ್ಯಾಲೆಂಟ್ಸು ಎಷ್ಟಿರಬೇಕು, ಕ್ಯಾಶ್ ಇನ್ ಹ್ಯಾಂಡು, ಕ್ಯಾಶ್ ಎಟ್ ಬ್ಯಾಂಕು, ಶಾರ್ಟ್ ಟರ್ಮ್ ಮಾರ್ಕೆಟಬಲ್ ಸೆಕ್ಯೂರಿಟೀಸು, ಡೆಪಾಸಿಟ್ಸು ಇದೆಲ್ಲ ಎಷ್ಟಿರಬೇಕು, ಸೊ ಅದ್ರ ಬಗ್ಗೆ ಡಿಸೈಡ್ ಮಾಡಬೇಕು. ರೇಟ್ ಆಫ್ ರಿಟರ್ನ್ ಆನ್ ಇನ್ವೆಸ್ಟ್ಮೆಂಟ್ಸ್ ಇನ್ ಶಾರ್ಟ್ ಟರ್ಮ್ ಮಾರ್ಕೆಟಬಲ್ ಸೆಕ್ಯೂರಿಟೀಸ್. ಸೊ ಇದ್ರ ಮೇಲೆಲ್ಲ ತುಂಬಾನೇ ಕಡಿಮೆ. ಈ ಕೆಲವೊಂದು ಮನಿ ಮಾರ್ಕೆಟ್ ಮ್ಯೂಚುವಲ್ ಫಂಡ್ಸ್ ಅಂತಿವೆ, ಮನಿ ಮಾರ್ಕೆಟ್ ಮ್ಯೂಚುವಲ್ ಫಂಡ್ಸ್. ಸೊ ಅವ್ರೇನ್ ಮಾಡ್ತಾರೆ ಅಂದ್ರೆ ಆ ಮ್ಯೂಚುವಲ್ ಫಂಡ್ ಅಲ್ಲಿ ಬಂದಂತ ದುಡ್ಡನ್ನೆಲ್ಲ ಮನಿ ಮಾರ್ಕೆಟ್ ಸೆಕ್ಯೂರಿಟೀಸ್ ಅಲ್ಲಿ ಇನ್ವೆಸ್ಟ್ ಮಾಡ್ತಾರೆ, ಲೈಕ್ ಕಮರ್ಷಿಯಲ್ ಪೇಪರ್ಸ್, ಕಮರ್ಷಿಯಲ್ ಡೆಪಾಸಿಟ್ಸ್, ಟ್ರೆಜರಿ ಬಿಲ್ಸ್. ಸೊ ಈ ತರ ಕೆಲವೊಂದು ಇನ್ಸ್ಟ್ರೂಮೆಂಟ್ಸ್ ಅಲ್ಲಿ, ಸೆಕ್ಯೂರಿಟೀಸ್ ಅಲ್ಲಿ ಇನ್ವೆಸ್ಟ್ ಮಾಡ್ತಾರೆ. ಸೊ ಅಂತ ಇನ್ವೆಸ್ಟ್ಮೆಂಟ್ ಅವೆನ್ಯೂಸ್ ಇಂದ ರೇಟ್ ಆಫ್ ರಿಟರ್ನ್ ಎಷ್ಟು ಬರುತ್ತೆ, ಸೊ ಇದನ್ನು ಕೂಡ ಮಾನಿಟರ್ ಮಾಡಬೇಕು ಲಿಕ್ವಿಡಿಟಿ ಡಿಸಿಷನ್ಸ್ ಅಲ್ಲಿ. ಸುಮ್ಮನೆ ಕೋಟ್ಯಾಂತರ ರೂಪಾಯಿ ಕ್ಯಾಶ್ ಅಂತ ಇಟ್ಕೊಳ್ಳೋದ್ರ ಬದಲು ಅದು ಡೆಡ್ ಆಗಿಬಿಡುತ್ತೆ, ಡೆಡ್ ಇನ್ವೆಸ್ಟ್ಮೆಂಟ್ ಆಗಿಬಿಡುತ್ತೆ ಕ್ಯಾಶ್ ಅಲ್ಲಿ ಇಟ್ಕೊಳ್ಳೋದು. ಅದ್ರ ಬದಲು ಆದಷ್ಟು ಅದು ರಿಟರ್ನ್ಸ್ ಅನ್ನ ತಗೊಳ್ಳಿ ಅಂತ ಹೇಳಿ ಟೆಂಪರರಿಯಾಗಿ ಅದನ್ನ ಇನ್ವೆಸ್ಟ್ ಮಾಡ್ತಾರೆ ಇದರಲ್ಲೆಲ್ಲ. ಸೊ ಶಾರ್ಟ್ ಟರ್ಮ್ ಮಾರ್ಕೆಟಬಲ್ ಸೆಕ್ಯೂರಿಟೀಸ್ ಅಲ್ಲಿ ಇನ್ವೆಸ್ಟ್ ಮಾಡ್ತಾರೆ. ಸೊ ಆದಷ್ಟು ಬಂದ್ರೆ ಬರಲಿ, 4%, 5%, 6% ವರ್ಷಕ್ಕೆ ಬಂದಷ್ಟು ಬರಲಿ ಅಂತ. ಸೊ ನೆಕ್ಸ್ಟ್, ರಿಕ್ವೈರ್ಮೆಂಟ್ ಆಫ್ ಕ್ಯಾಶ್ ಫಾರ್ ಡೇ ಟು ಡೇ ಎಕ್ಸ್ಪೆನ್ಸಸ್. ಸೊ ಬೇಕಾದಷ್ಟು ಎಕ್ಸ್ಪೆನ್ಸಸ್ ಇರುತ್ತೆ, ವರ್ಕಿಂಗ್ ಕ್ಯಾಪಿಟಲ್ ಅಂದ್ರೆ ಅದೇನೆ, ಕ್ಯಾಶು ಕೂಡ ವರ್ಕಿಂಗ್ ಕ್ಯಾಪಿಟಲ್ ಅಲ್ಲಿ ಬರುತ್ತೆ. ಸೊ ವೇಜಸ್ ನ ಪೇ ಮಾಡಬೇಕಾಗುತ್ತೆ, ಸ್ಯಾಲರೀಸ್ ನ ಪೇ ಮಾಡಬೇಕಾಗುತ್ತೆ, ಮತ್ತೆ ರೆಂಟ್, ಯುಟಿಲಿಟಿ ಬಿಲ್ಸ್, ಹೀಗೆ ಸಾಕಷ್ಟು ಎಕ್ಸ್ಪೆನ್ಸಸ್ ಇರುತ್ತೆ. ಸೊ ಅದನ್ನೆಲ್ಲ ಪೇ ಮಾಡೋದಕ್ಕೋಸ್ಕರ ಕ್ಯಾಶ್ ಅನ್ನೋದು ಬೇಕೇ ಬೇಕು. ಸೊ ಅದಕ್ಕೆ ಎಷ್ಟು ಕ್ಯಾಶ್ ಅನ್ನ ಇಟ್ಕೋಬೇಕು, ಎಷ್ಟು ವರ್ಕಿಂಗ್ ಕ್ಯಾಪಿಟಲ್ ಇರಬೇಕು ಅನ್ನೋದು ಕೂಡ ಲಿಕ್ವಿಡಿಟಿ ಡಿಸಿಷನ್ ಬರುತ್ತೆ. ಕಾಸ್ಟ್ ಆಫ್ ಲಿಕ್ವಿಡಿಟಿ
ಅಂಡ್ illiquidity. ಈಗ ಜಾಸ್ತಿ ಕ್ಯಾಶ್ನು ಇಟ್ಕೊಳ್ಳೋ ಹಾಗಿಲ್ಲ, ಪೂರ್ತಿ ಕ್ಯಾಶ್ ಶಾರ್ಟೇಜ್ ಮಾಡ್ಕೊಳ್ಳೋ ಹಾಗೂ ಇಲ್ಲ. ಎಷ್ಟು ಬೇಕೋ ಅಷ್ಟು ಕ್ಯಾಶನ್ನ ಇಟ್ಕೋಬೇಕು, ಎಕ್ಸೆಸ್ ಆಗಿರೋದನ್ನ ಎಲ್ಲಾದ್ರೂ ಶಾರ್ಟ್ ಟರ್ಮ್ ಸೆಕ್ಯೂರಿಟೀಸ್ ಅಲ್ಲಿ ಇನ್ವೆಸ್ಟ್ ಮಾಡಬೇಕು ಅಲ್ವಾ. ಸೊ ಅಲ್ಲಿ ಕಾಸ್ಟ್ ಆಫ್ ಲಿಕ್ವಿಡಿಟಿನೂ ಇದೆ, ಕಾಸ್ಟ್ ಆಫ್ illiquidity ಇದೆ. ತುಂಬಾ ಲಿಕ್ವಿಡಿಟಿ ಮೇಂಟೈನ್ ಮಾಡಿದ್ರೆ ಅದರಿಂದನೂ ಕೆಲವೊಂದು ಲಾಸಸ್ ಇದೆ. ತುಂಬಾ illiquid ಆಗ್ಬಿಟ್ರೆ, ಆಪೋಸಿಟ್ ಆಗ್ಬಿಟ್ರೆ ಅದರಿಂದನೂ ಕೆಲವೊಂದು ಲಾಸ್ ಇದೆ. ಸೊ ಪೂರ್ತಿ ನಾವು ಕ್ಯಾಶ್ ಶಾರ್ಟೇಜು ಮಾಡ್ಕೊಳಕ್ಕಾಗಲ್ಲ, illiquid ಮಾಡ್ಕೊಳಕ್ಕಾಗಲ್ಲ, ತುಂಬಾನೇ ಕ್ಯಾಶ್ ಇಟ್ಕೋತೀವಿ ಅಂತಾನೂ ಹೇಳಕ್ಕಾಗಲ್ಲ ಅಲ್ವಾ. ಸೊ ಮಿನಿಮಮ್ ಎಷ್ಟು ಬೇಕು ಕ್ಯಾಶ್ ಅಷ್ಟನ್ನ ಇಟ್ಕೊಂಡು ಉಳಿದದ್ದನ್ನ ನಾವು ಈ ತರ ಸೆಕ್ಯೂರಿಟೀಸ್ ಅಲ್ಲಿ ಇನ್ವೆಸ್ಟ್ ಮಾಡಬೇಕಾಗುತ್ತೆ. ಸೊ ನೆಕ್ಸ್ಟ್, ರಿಕ್ವೈರ್ಮೆಂಟ್ ಆಫ್ ಕ್ಯಾಶ್ ಟು ಬಿ ಸೆಟ್ ಅಸೈಡ್ ಫಾರ್ ಫಿಕ್ಸ್ಡ್ ಅಸೆಟ್ ರಿಪ್ಲೇಸ್ಮೆಂಟ್. ಸೊ ಫಿಕ್ಸ್ಡ್ ಅಸೆಟ್ಸ್ ಒಂದಷ್ಟು ವರ್ಷ ಕೆಲಸ ಮಾಡುತ್ತೆ ಬಿಸ್ನೆಸ್ ಅಲ್ಲಿ, ಅದಾದ್ಮೇಲೆ ಅದರ ಲೈಫ್ ಮುಗಿದ್ಮೇಲೆ ಅದನ್ನ ರೀಪ್ಲೇಸ್ ಮಾಡಬೇಕಾಗತ್ತೆ. ಸೊ ಅದಕ್ಕೆ ಕ್ಯಾಶ್ ಇಟ್ಕೋಬೇಕಲ್ಲ, ಅದಕ್ಕೆ ನಮ್ಮ ಹತ್ರ ರಿಸೋರ್ಸಸ್ ಇರಬೇಕು. ಸೊ ಅದಕ್ಕೂ ಕೂಡ ಪ್ರಾವಿಷನ್ ಕೊಡ್ಬೇಕಾಗತ್ತೆ. ಅದಕ್ಕೇನೆ ಈ ಸಿಂಕಿಂಗ್ ಫಂಡ್ ಅಂತೆಲ್ಲ ಅಕೌಂಟ್ ಅಲ್ಲಿ ಮೇಂಟೈನ್ ಮಾಡ್ತಾರೆ. ಅಂದ್ರೆ ಪ್ರತಿ ವರ್ಷ ಏನು ಡಿಪ್ರಿಸಿಯೇಷನ್ ಅಂತ ಚಾರ್ಜ್ ಮಾಡ್ತಾರೆ ಅಷ್ಟೇ ಅಮೌಂಟ್ ನ ಅವರು ಸಿಂಕಿಂಗ್ ಫಂಡ್ಗೆ ಟ್ರಾನ್ಸ್ಫರ್ ಮಾಡ್ತಾರೆ. ಆ ಫಂಡ್ ಅನ್ನ ಈ ತರ ಕೆಲವೊಂದು ಸೆಕ್ಯೂರಿಟೀಸ್ ಅಲ್ಲಿ ಇನ್ವೆಸ್ಟ್ ಮಾಡ್ತಾರೆ, ಬಂದಷ್ಟು ರಿಟರ್ನ್ ಬರಲಿ ಅಂತ. ಕೊನೆಗೆ ಅಟ್ ದ ಎಂಡ್ ಆಫ್ ದ ಟರ್ಮ್, ಆ ಫಿಕ್ಸ್ಡ್ ಅಸೆಟ್ ಲೈಫ್ ಮುಗಿದ್ಮೇಲೆ ಆ ಟೋಟಲ್ ಅಮೌಂಟ್ ಎಷ್ಟಾಗಿದೆ ಸಿಂಕಿಂಗ್ ಫಂಡ್ ಇನ್ವೆಸ್ಟ್ಮೆಂಟ್ಸು, ಅದರಿಂದ ಹೊಸ ಅಸೆಟ್ ಅನ್ನ, ಫಿಕ್ಸ್ಡ್ ಅಸೆಟ್ ಅನ್ನ ತಗೋತಾರೆ. ಸೊ ಹೀಗೆ ನಡೆಯುತ್ತೆ. ಸೊ ಅಂತ ಡಿಸಿಷನ್ಸ್ ಎಲ್ಲ ಬರೋದು ಈ ಲಿಕ್ವಿಡಿಟಿ ಡಿಸಿಷನ್ಸ್ ಅಲ್ಲಿ. ಸೊ ಕೊನೆಯದು, ಕನ್ಸಿಡರೇಷನ್ ಆಫ್ ಬೈಯಿಂಗ್ ಓನರ್ಶಿಪ್ ಇನ್ ಅದರ್ ಬಿಸ್ನೆಸಸ್. ಸೊ ಕೆಲವೊಂದ್ಸರಿ ಏನಾಗುತ್ತೆ, ಬೇರೆ ಬಿಸ್ನೆಸ್ ಗಳಲ್ಲೂ ಕೂಡ ನಾವು ಸ್ಟೇಕ್ ಅನ್ನ ತಗೋಬೇಕಾಗತ್ತೆ. ಯಾಕಂದ್ರೆ ಆ ಕಂಪನಿಯಿಂದ ನಮ್ಗೇನೋ ಒಂದು ಪ್ರಯೋಜನ ಇರುತ್ತೆ, ಏನೋ ಒಂದು ಲಾಭ ಇರುತ್ತೆ. ಈಗ ಸಬ್ಸ್ಟಾನ್ಷಿಯಲ್ ಸ್ಟೇಕ್ ಇದ್ರೆ ಇನ್ನೊಂದು ಕಂಪ್ನಿನಲ್ಲಿ, ಅದರಿಂದ ಏನಾಗುತ್ತೆ, ನೀವು ಒಂದಷ್ಟು ಜನ ಡೈರೆಕ್ಟರ್ಸ್ ಅನ್ನ ಆ ಕಂಪ್ನಿಯ ಬೋರ್ಡ್ ಆಫ್ ಡೈರೆಕ್ಟರ್ಸ್ಗೆ ಕಳಿಸಬಹುದು. ಇದರಿಂದ ಒಂದು ಲಾಭ ಇದೆ. ಆ ಡೈರೆಕ್ಟರ್ಸ್ ಏನ್ ಸೇರ್ತಾರೆ ಬೋರ್ಡ್ ಆಫ್ ಡೈರೆಕ್ಟರ್ಸ್ ಟೀಮ್ ಅಲ್ಲಿ, ಅವರು ಆ ಕಂಪ್ನಿನ ಕಂಟ್ರೋಲ್ ಮಾಡ್ತಾರೆ. ಸೊ ಆತರ ಕೆಲವೊಂದು ಲಾಭಗಳಿರುತ್ತೆ. ಸೊ ಹಾಗೇನಾಗುತ್ತೆ, ಆ ಬೋರ್ಡ್ ಆಫ್ ಡೈರೆಕ್ಟರ್ಸು ನಮ್ ಪರವಾಗಿ ಆಗ್ತಾರೆ, ಮತ್ತೆ ನಮ್ಗೆ ಲಾಭ ಮಾಡ್ಕೊಡ್ತಾರೆ. ಸೊ ನಮ್ ಕಂಪ್ನಿಗೂ ಆ ಕಂಪ್ನಿಗೂ ಬಿಸ್ನೆಸ್ ರಿಲೇಶನ್ಶಿಪ್ ತುಂಬಾ ಚೆನ್ನಾಗಾಗುತ್ತೆ. ಸೊ ಇಂಥ ಕಾರಣಗಳಿಗೋಸ್ಕರ ಸ್ಟೇಕ್ ಸೇಲ್ ಅಂತ ಮಾಡ್ತಾರೆ. ಮತ್ತೆ ಬೇರೆ ಕಂಪನಿಯ ಸ್ಟೇಕ್ ಅನ್ನು ಕೂಡ ನಾವು ಕೊಂಡ್ಕೋತೀವಿ. ಸೊ ಇದೆಲ್ಲ ಆಗುತ್ತೆ. ಸೊ ಮುಂದೆ ಫಿನಾನ್ಸ್ ಮ್ಯಾನೇಜರ್ ಯಾವ ರೀತಿ ಪಾತ್ರ ವಹಿಸ್ತಾನೆ ಒಂದು ಕಂಪ್ನಿನಲ್ಲಿ ಅನ್ನುವಂಥ ಕೆಲವೊಂದು ಪಾಯಿಂಟ್ಸು. ಸೊ ಅವನು ಫಿನಾನ್ಷಿಯಲ್ ಅನಲೈಸಿಸ್ ಮಾಡ್ತಾನೆ, ಫಿನಾನ್ಷಿಯಲ್ ಡೇಟಾ ಏನಿದೆ ಅದನ್ನ ಅನಲೈಸ್ ಮಾಡ್ತಾನೆ, ಮತ್ತೆ ಸೀನಿಯರ್ ಮ್ಯಾನೇಜರ್ಸ್ಗೆ ಅಡ್ವೈಸ್ ಮಾಡ್ತಾನೆ. ಸೊ ಆದಷ್ಟು ಪ್ರಾಫಿಟ್ ಅನ್ನ ಮ್ಯಾಕ್ಸಿಮೈಸ್ ಮಾಡಬೇಕು, ಶೇರ್ ಹೋಲ್ಡರ್ಸ್ ವೆಲ್ತ್ ಅನ್ನ ಮ್ಯಾಕ್ಸಿಮೈಸ್ ಮಾಡಬೇಕು ಅನ್ನುವಂಥ ಉದ್ದೇಶಗಳಿಗೆ ಅವನು ನೆರವಾಗ್ತಾನೆ. ಸೊ ಡೇಟಾ ಅನಾಲಿಸಿಸ್ ಮಾಡ್ತಾನೆ, ಅಂದ್ರೆ ಫೈನಾನ್ಷಿಯಲ್ ಅನಾಲಿಸಿಸ್ ಮಾಡ್ತಾನೆ, ಮತ್ತೆ ಸೀನಿಯರ್ ಮ್ಯಾನೇಜ್ಮೆಂಟ್ಗೆ ಅಡ್ವೈಸ್ ಮಾಡ್ತಾನೆ. ಮತ್ತೆ ಇವನ ರೋಲು ಟೆಕ್ನಾಲಜಿಕಲ್ ಅಡ್ವಾನ್ಸಸ್ ಜೊತೆಗೆ ಚೇಂಜ್ ಆಗ್ತಾ ಇದೆ. ಸೊ ಫಿನಾನ್ಸ್ ಮ್ಯಾನೇಜರು ಇಂಥ ಅಡ್ವಾನ್ಸಸ್ಗೆ, ಇಂಥ ಟೆಕ್ನಾಲಜಿಕಲ್ ಚೇಂಜಸ್ಗೆ ಅಡಾಪ್ಟ್ ಮಾಡ್ಕೋಬೇಕಾಗತ್ತೆ. ಈಗ ಪ್ರತಿಯೊಂದೂ ಆಟೋಮೇಟ್ ಆಗ್ತಾ ಇದೆ, ಡಿಜಿಟಲ್ ಆಗ್ತಾ ಇದೆ. ಸೊ ಇಂಥ ಒಂದು
ಚೇಂಜಿಂಗ್ ವರ್ಲ್ಡ್ ಅಲ್ಲಿ ಫಿನಾನ್ಸ್ ಅಲ್ಲೂ ಕೂಡ ಕೆಲವೊಂದು ಟೆಕ್ನಾಲಜಿಕಲ್ ಚೇಂಜಸ್ ಆಗಿದೆ. ಈಗ ಎಷ್ಟೋ ಬ್ಯಾಂಕಿಂಗ್ ಟ್ರಾನ್ಸಾಕ್ಷನ್ಸ್ ಆನ್ಲೈನ್ ಆಗಿದೆ. ಸೊ ಮೊಬೈಲ್ ಅಲ್ಲೇ ಎಲ್ಲಾ ಟ್ರಾನ್ಸಾಕ್ಷನ್ಸ್ ಮಾಡಬಹುದು ವಿದೌಟ್ ಲಿಮಿಟ್ಸ್. ಸೊ ಮೊಬೈಲ್ ಅಲ್ಲೇ ನೀವು ಕ್ರೆಡಿಟ್ ಕಾರ್ಡ್ಗೆ ಅಪ್ಲೈ ಮಾಡಬಹುದು, ಲೋನ್ಗೆ ಅಪ್ಲೈ ಮಾಡಬಹುದು, ಮತ್ತೆ ಸೊ ಫಿನಾನ್ಸ್ಗೆ ಸಂಬಂಧಪಟ್ಟಂತ ಎಲ್ಲಾ ಟ್ರಾನ್ಸಾಕ್ಷನ್ಸ್ ಮಾಡಬಹುದು ನೀವು ಆನ್ಲೈನ್. ಮ್ಯೂಚುವಲ್ ಫಂಡ್ಸ್ ಅಲ್ಲೂ ಇನ್ವೆಸ್ಟ್ ಮಾಡಬಹುದು. ಈಗೆಲ್ಲ ಗೋಲ್ಡ್ ಅಂತ ಬಂದಿದೆ, ಈ ಗೋಲ್ಡ್, ಸೊ ಅದರಲ್ಲೂ ಇನ್ವೆಸ್ಟ್ ಮಾಡಬಹುದು, ಇನ್ಸೂರೆನ್ಸ್ ನ ಬೈ ಮಾಡಬಹುದು, ಏನ್ ಬೇಕಾದ್ರೂ ಮಾಡಬಹುದು ಈ ತರ ಫೈನಾನ್ಷಿಯಲ್ ಟ್ರಾನ್ಸಾಕ್ಷನ್ಸ್. ಸೊ ಈ ತರದ ಚೇಂಜಸ್ಗೆ ಫಿನಾನ್ಸ್ ಮ್ಯಾನೇಜರು ಒಕ್ಕೋಬೇಕಾಗತ್ತೆ, ಅಡಾಪ್ಟ್ ಮಾಡ್ಕೋಬೇಕಾಗತ್ತೆ. ಸೊ ಟೈಪ್ಸ್ ಆಫ್ ಫೈನಾನ್ಸ್ ಮ್ಯಾನೇಜರ್ಸ್, ಸೊ ಯಾವ್ಯಾವ ತರ ಇರ್ತಾರೆ ಅಂತ: ಕಂಟ್ರೋಲರ್ಸ್ ಅಂತ ಇರ್ತಾರೆ, ಟ್ರೆಜರರ್ಸ್ ಅಂತ ಇರ್ತಾರೆ, ಕ್ರೆಡಿಟ್ ಮ್ಯಾನೇಜರ್ಸ್ ಅಂತ ಇರ್ತಾರೆ, ಕ್ರೆಡಿಟ್ ಮಾತ್ರ ನೋಡ್ಕೋತಾರ ಅವರು, ಕ್ಯಾಶ್ ಮ್ಯಾನೇಜರ್ಸ್ ಇರ್ತಾರೆ, ರಿಸ್ಕ್ ಮ್ಯಾನೇಜರ್ಸ್, ಹಾಗೇನೆ ಇನ್ಸೂರೆನ್ಸ್ ಮ್ಯಾನೇಜರ್ಸ್. ಈ ಕಂಟ್ರೋಲರ್ಸ್, ಟ್ರೆಜರರ್ಸ್ ಅಂದ್ರೆ ಡಿಸ್ಬರ್ಸ್ಮೆಂಟ್ ಆಫ್ ಮನಿ ನೋಡ್ಕೊಳ್ಳೋರು ಅಂತ. ಈಗ ಟ್ರೆಜರಿ ಅಂತ ಇರುತ್ತೆ, ಗೌರ್ಮೆಂಟ್ ಟ್ರೆಜರಿ. ಸೊ ಅವ್ರೇನ್ ಮಾಡ್ತಾರೆ, ಡಿಸ್ಬರ್ಸ್ಮೆಂಟ್ ಆಫ್ ಗೌರ್ಮೆಂಟ್ ಫಂಡ್ಸ್ ನೋಡ್ಕೋತಾರೆ. ಕಂಟ್ರೋಲರ್ ಅಂದ್ರೆ ಕಂಟ್ರೋಲರ್ ಆಫ್ ಫಂಡ್ಸ್. ಸೊ ಅವನು ಅಧಿಕಾರಿ, ಕಂಟ್ರೋಲರ್. ಸೊ ಡಿಸ್ಬರ್ಷನ್ ಏನಿದೆ, ಫಾರ್ ಎಕ್ಸಾಂಪಲ್ ಆ ಡಿಸ್ಬರ್ಸ್ಮೆಂಟ್ ಏನಿದೆ ಅದನ್ನ ಕಂಟ್ರೋಲ್ ಮಾಡೋಂಥವನು ಅಧಿಕಾರಿ. ಟ್ರೆಜರರ್ ಅಂದ್ರೆ ಅದನ್ನ ಡಿಸ್ಬರ್ಸ್ ಮಾಡೋನು, ಅವನ ಆದೇಶದ ಪರವಾಗಿ. ಹಾಗೆ ಕ್ರೆಡಿಟ್ ಮ್ಯಾನೇಜರ್ಸ್, ಕ್ಯಾಶ್ ಮ್ಯಾನೇಜರ್ಸ್, ರಿಸ್ಕ್ ಮ್ಯಾನೇಜರ್ಸ್, ಇನ್ಸೂರೆನ್ಸ್ ಮ್ಯಾನೇಜರ್ಸ್. ಓಕೆ, ನೆಕ್ಸ್ಟ್. ಹಾಗೆ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ಸ್ ಅನ್ನ ಪ್ರಿಪೇರ್ ಮಾಡ್ತಾನೆ, ಬಿಸ್ನೆಸ್ ಆಕ್ಟಿವಿಟಿ ರಿಪೋರ್ಟ್ಸ್ ಅನ್ನ ಮಾಡ್ತಾನೆ, ಫೋರ್ಕಾಸ್ಟ್ ಅನ್ನ ಮಾಡ್ತಾನೆ. ಸೊ ಇದೆಲ್ಲ ಬೇಕೇ ಬೇಕಾಗುತ್ತೆ ಬಿಸ್ನೆಸ್ಗೆ. ಸೊ ಕೆಲವೊಂದು ರಿಪೋರ್ಟ್ಸು, ಸ್ಟೇಟ್ಮೆಂಟ್ಸು, ಫೋರ್ಕಾಸ್ಟ್ಸು, ಎಸ್ಟಿಮೇಟ್ಸು, ಇದೆಲ್ಲಾನು ಫೈನಾನ್ಷಿಯಲ್ ಡೀಟೇಲ್ಸ್ ಅನ್ನ ಮೇಂಟೈನ್ ಮಾಡಬೇಕಾಗತ್ತೆ ಲೀಗಲ್ ರಿಕ್ವೈರ್ಮೆಂಟ್ಸ್ ಪ್ರಕಾರ. ಸೊ ಕೆಲವೊಂದು ಫೈನಾನ್ಷಿಯಲ್ ರೆಕಾರ್ಡ್ಸ್ ಕಂಪಲ್ಸರಿ ಆಗಿರುತ್ತೆ ಲೀಗಲಿ. ಸೊ ಅದನ್ನ ಮೇಂಟೈನ್ ಮಾಡಬೇಕಾಗುತ್ತೆ. ಹಾಗೇನೆ ಸೂಪರ್ವಿಷನ್. ಈ ಫೈನಾನ್ಷಿಯಲ್ ರಿಪೋರ್ಟಿಂಗ್, ಬಡ್ಜೆಟಿಂಗ್, ಕಾಸ್ಟಿಂಗ್ ಇದನ್ನೆಲ್ಲ ಮಾಡೋರನ್ನ ಸೂಪರ್ವೈಸ್ ಮಾಡಬೇಕಾಗತ್ತೆ ಫಿನಾನ್ಸ್ ಮ್ಯಾನೇಜರ್. ಸೊ ಇಷ್ಟೆಲ್ಲ ಕೆಲಸ ಇರೋದ್ರಿಂದನೇ ಇದನ್ನೆಲ್ಲ ಮೇಲ್ವಿಚಾರಣೆ ಮಾಡೋದಕ್ಕೋಸ್ಕರ CFO ಅಂತ ಇರ್ತಾರೆ ದೊಡ್ಡ ದೊಡ್ಡ ಕಂಪ್ನಿಗಳಲ್ಲಿ, ಚೀಫ್ ಫಿನಾನ್ಸ್ ಆಫೀಸರ್. ಅವರು ಒಂಥರ ಆ ಕಂಪ್ನಿಗೆ ಫಿನಾನ್ಸ್ ಮಿನಿಸ್ಟರ್ ಇದ್ದಾಗೆ. ಸೊ ಅವರ ಒಂದು ಅಥಾರಿಟಿ ಕೆಳಗೆ, ಅವರ ಒಂದು ಕಂಟ್ರೋಲ್ ಕೆಳಗೆ ಇದೆಲ್ಲ ನಡೆಯುತ್ತೆ. ರಿವ್ಯೂ ಕಂಪನಿ ಫಿನಾನ್ಷಿಯಲ್ ರಿಪೋರ್ಟ್ಸ್ ಅಂಡ್ ಸೀಕ್ ವೇಸ್ ಟು ರೆಡ್ಯೂಸ್ ಕಾಸ್ಟ್ಸ್. ಸೊ ಯಾವತ್ತೂ ಕಂಪನಿ ಕಾಸ್ಟ್ ರಿಡಕ್ಷನ್ ಮತ್ತೆ ಪ್ರಾಫಿಟಬಿಲಿಟಿ ಎನ್ಹಾನ್ಸ್ಮೆಂಟ್, ಸೊ ಇದನ್ನ ನೋಡ್ತಾ ಇರುತ್ತೆ. ಸೊ ಕಾಸ್ಟ್ ಅನ್ನ ಆದಷ್ಟು ಕಡಿಮೆ ಮಾಡಬೇಕು ಮತ್ತೆ ಪ್ರಾಫಿಟ್ ಅನ್ನ ಜಾಸ್ತಿ ಮಾಡಬೇಕು. ಸೊ ಇದಕ್ಕೆ ಮುಖ್ಯ ಜವಾಬ್ದಾರಿ ಇರೋದು ಫಿನಾನ್ಸ್ ಡಿಪಾರ್ಟ್ಮೆಂಟ್ಗೆನೆ. ಸೊ ಫಿನಾನ್ಸ್ ಮ್ಯಾನೇಜರು ಅದಕ್ಕೆ ಕಮಿಟ್ ಆಗಿರಬೇಕು. ಹಾಗೆ ಅನಲೈಸ್ ಮಾರ್ಕೆಟ್ ಟ್ರೆಂಡ್ಸ್ ಟು ಫೈಂಡ್ ಆಪರ್ಚುನಿಟೀಸ್ ಫಾರ್ ಎಕ್ಸ್ಪ್ಯಾನ್ಷನ್ ಆರ್ ಫಾರ್ ಅಕ್ವೈರಿಂಗ್ ಅದರ್ ಕಂಪನೀಸ್. ಸೊ ಬೇರೆ ಕಂಪನಿಗಳನ್ನ ಅಕ್ವೈರ್ ಮಾಡುವಂತ ಆಪರ್ಚುನಿಟಿ ಏನಾದ್ರೂ ಇದೆಯಾ, ಮತ್ತೆ ಮರ್ಜ್ ಆಗುವಂತ ಚಾನ್ಸಸ್ ಏನಾದ್ರೂ ಇದೆಯಾ, ಎಕ್ಸ್ಪ್ಯಾಂಡ್ ಮಾಡುವಂತ ಚಾನ್ಸಸ್ ಏನಾದ್ರೂ ಇದೆಯಾ, ಇದೆಲ್ಲ ನೋಡ್ತಾ ಇರ್ತಾನೆ ಫಿನಾನ್ಸ್ ಮ್ಯಾನೇಜರ್. ಫಿನಾನ್ಸ್ ಮ್ಯಾನೇಜರ್ ಅಂದ ತಕ್ಷಣ ರೊಟೀನ್ ವರ್ಕ್ ಮಾಡಬೇಕು, ಅದರಲ್ಲೇ ಇರಬೇಕು ಅಂತ ಏನಿಲ್ಲ. ಸೊ ಹೊರಗಡೆ ಎಕ್ಸ್ಪ್ಯಾನ್ಷನ್ ಮಾಡುವಂಥದ್ದು, ಡೈವರ್ಸಿಫಿಕೇಶನ್ ಮಾಡುವಂಥದ್ದು, ಬೇರೆ ಕಂಪನಿಗಳ ಜೊತೆಗೆ ಬಿಸ್ನೆಸ್ ಟಾಕ್ಸ್ ಮಾಡುವಂಥದ್ದು, ಸೊ ಇದೆಲ್ಲ ನಡೀತಾನೆ ಇರುತ್ತೆ. ಹಾಗೆ
he helps management in taking financial decisions. ಸೊ ಮ್ಯಾನೇಜ್ಮೆಂಟ್ಗೂ ಕೂಡ ಅವನು ಸಪೋರ್ಟ್ ಮಾಡ್ತಾನೆ, ಬೇಕಾಗಿರುವಂಥ ಇನ್ಫಾರ್ಮೇಶನ್ ಕೊಡ್ತಾನೆ. ಮತ್ತೆ he is always in dialogue with ಫಿನಾನ್ಸ್ ಡಿಪಾರ್ಟ್ಮೆಂಟ್. ಸೊ ಫಿನಾನ್ಸ್ ಡಿಪಾರ್ಟ್ಮೆಂಟ್ ಹೆಡ್ ಯಾರು ಇರ್ತಾನೆ ಅವ್ರ ಜೊತೆ ಯಾವಾಗ್ಲೂ ಮಾತುಕತೆಯಲ್ಲಿರ್ತಾನೆ. ಸೊ ಇಲ್ಲಿ ಒಂದು ಪರ್ಸನಲ್ ಫಿನಾನ್ಷಿಯಲ್ ಪ್ಲಾನ್ ಅನ್ನ ಡ್ರಾ ಮಾಡೋದಾದ್ರೆ ಈ ರೀತಿ ಕಾಣ್ಬೋದು. ಈಗ ಒಬ್ಬ ವ್ಯಕ್ತಿ ತನ್ನ ರೆವೆನ್ಯೂಸು ಮತ್ತೆ ತನ್ನ ಎಕ್ಸ್ಪೆನ್ಸಸ್ ಮತ್ತೆ ತನ್ನ ಸಾಲ ಮತ್ತೆ ಸಾಲ ಅಂದ್ರೆ ಲಯಬಿಲಿಟೀಸ್, ಸಾಲ ಮತ್ತೆ ತನ್ನ ಆಸ್ತಿಗಳು ಅಸೆಟ್ಸ್, ಸೊ ಅದನ್ನೆಲ್ಲ ಹೇಗ್ ಮ್ಯಾನೇಜ್ ಮಾಡ್ತಾನೆ ಅಂತ. ಸೊ ಅದ್ರ ಜೊತೆ ಟ್ಯಾಕ್ಸ್ ಬರುತ್ತೆ, ಟ್ಯಾಕ್ಸ್ ಪ್ಲಾನಿಂಗು ಬರುತ್ತೆ ಅಲ್ಲಿ. ಸೊ ಅದೆಲ್ಲ ಸೇರುತ್ತೆ ಒಬ್ಬ ಪರ್ಸನಲ್ ಫೈನಾನ್ಷಿಯಲ್ ಪ್ಲಾನ್ ಅಂದ್ರೆ. ಈಗ ಒಂದಷ್ಟು ಸ್ಯಾಲ್ರಿ ಬರ್ತಾ ಇದೆ, ಹೌಸ್ ಪ್ರಾಪರ್ಟಿಯಿಂದ ಒಂದಷ್ಟು ಇನ್ಕಮ್ ಬರ್ತಾ ಇದೆ, ಬೇರೆ ಬೇರೆ ಸೋರ್ಸಸ್ ಇಂದ ಒಂದಷ್ಟು ಇನ್ಕಮ್ ಬರ್ತಾ ಇದೆ. ಅದನ್ನೆಲ್ಲ ಹೇಗೆ ಖರ್ಚು ಮಾಡ್ತಾ ಇದ್ದಾನೆ, ಗ್ರೋಸರೀಸು ಮತ್ತೆ ಎಂಟರ್ಟೈನ್ಮೆಂಟ್ ಎಕ್ಸ್ಪೆನ್ಸಸ್, ಯುಟಿಲಿಟಿ ಬಿಲ್ಸ್, ಸೊ ಈಗೆಲ್ಲ ಹೇಗೆ ಖರ್ಚು ಮಾಡ್ತಾ ಇದ್ದಾರೆ, ಇದೆಲ್ಲ ಕ್ಯಾಶ್ ಫ್ಲೋ ಮ್ಯಾನೇಜ್ಮೆಂಟ್ ಆಗುತ್ತೆ. ಇದು ಕ್ಯಾಶ್ ಫ್ಲೋ ಮ್ಯಾನೇಜ್ಮೆಂಟ್. ಮತ್ತೆ ಸಾಲ ಏನಾದರೂ ಇದ್ರೆ ಅದಕ್ಕೆ ಬಡ್ಡಿ ಕಟ್ಟಬೇಕು, ಅಸಲು ತೀರಿಸಬೇಕು, ಸೊ ಇದೆಲ್ಲ ಡೆಟ್ ಮ್ಯಾನೇಜ್ಮೆಂಟ್. ಹಾಗೆಯೇ ಎಜುಕೇಶನ್ ಪ್ಲಾನಿಂಗ್, ಅವನದು ಮತ್ತೆ ಅವನ ಮಕ್ಕಳದು ಎಜುಕೇಶನ್ ಫಂಡಿಂಗ್ ಮಾಡಬೇಕಾಗತ್ತೆ, ಸೊ ಅದನ್ನ ಪ್ಲಾನ್ ಮಾಡಬೇಕು. ಸೊ ಅದಕ್ಕೆ ಒಂದಷ್ಟು ದುಡ್ಡನ್ನ ಎತ್ತಿಡ್ಬೇಕಾಗತ್ತೆ. ಹಾಗೇನೆ ಇನ್ಶೂರೆನ್ಸ್, ಲೈಫ್ ಇನ್ಶೂರೆನ್ಸ್, ಹೆಲ್ತ್ ಇನ್ಶೂರೆನ್ಸ್, ವೆಹಿಕಲ್ ಇನ್ಶೂರೆನ್ಸ್, ಸೊ ಹೀಗೆ ಅದಕ್ಕೋಸ್ಕರ ಒಂದಷ್ಟು ಪ್ರೀಮಿಯಂ ಅನ್ನ ಕಟ್ಟಬೇಕಾಗಿರುತ್ತೆ ಅವನು. ಹಾಗೇನೆ ರಿಟೈರ್ಮೆಂಟ್ ಪ್ಲಾನಿಂಗ್, ಸೊ ಆದಷ್ಟು ಏಜ್ ಇದ್ದಾಗ್ಲೇನೆ ಪ್ಲಾನ್ ಮಾಡೋದು ತುಂಬಾ ಒಳ್ಳೆಯದು ರಿಟೈರ್ಮೆಂಟ್ಗೆ. ಸೊ ಅದರಿಂದಾನೇ NPS ಅಂತ ಒಂದು ಸ್ಕೀಮ್ ಬಂದಿದೆ ಗೌರ್ಮೆಂಟ್ ಕಡೆಯಿಂದ. ಸೊ ಅಟಲ್ ಪೆನ್ಷನ್ ಸ್ಕೀಮ್ ಅಂತ ಬಂದಿದೆ. ಸೊ ಈಗೆಲ್ಲ ಜನ ಅವೇರ್ ಆಗ್ತಾ ಇದ್ದಾರೆ ರಿಟೈರ್ಮೆಂಟ್ ಪ್ಲಾನಿಂಗ್ ಬಗ್ಗೆ. ಸೊ ಅದಕ್ಕೂ ಕೂಡ ಒಂದಷ್ಟು ದುಡ್ಡನ್ನ ಎತ್ತಿಡ್ಬೇಕಾಗತ್ತೆ. ರಿಟೈರ್ ಆದ್ಮೇಲೆ ಆದಷ್ಟು ಕಂಫರ್ಟಬಲ್ ಆಗಿ ಲೈಫನ್ನ ಲೀಡ್ ಮಾಡೋದಕ್ಕೋಸ್ಕರ. ಇನ್ವೆಸ್ಟ್ಮೆಂಟ್ ಪ್ಲಾನಿಂಗ್, ಸೊ ಏನಾದ್ರೂ ಯಾವಾಗ್ಲಾದ್ರೂ ಎಕ್ಸೆಸ್ ಅಮೌಂಟ್ ಇತ್ತು ಅಥವಾ ಸರ್ಪ್ಲಸ್ ಅಮೌಂಟ್ ಇತ್ತು ಅನ್ನೋದಾದ್ರೆ ಅದನ್ನ ಇನ್ವೆಸ್ಟ್ ಮಾಡುವಂತ ಅವೆನ್ಯೂಸ್ನು ಕೂಡ ಹುಡುಕಿಟ್ಕೊಂಡಿರ್ಬೇಕು. ಹಾಗೆ ಎಸ್ಟೇಟ್ ಪ್ಲಾನಿಂಗ್, ನನ್ನ ನಂತರ ನನ್ನ ಆಸ್ತಿ ಎಲ್ಲ ಯಾರಿಗೆ ಸೇರಬೇಕು, ನನ್ನ ಲೀಗಲ್ ಹೇರ್ಸ್ ಯಾರ್ಯಾರು, ಯಾರು ಇನ್ಹೆರಿಟ್ ಮಾಡ್ಕೋಬೇಕು ನನ್ನ ಪ್ರಾಪರ್ಟಿನ, ಸೊ ಅದಕ್ಕೋಸ್ಕರ ಅವನು ವಿಲ್ ಮಾಡಬೇಕಾಗುತ್ತೆ. ಸೊ ಅದನ್ನೆಲ್ಲ ನಾವು ಎಸ್ಟೇಟ್ ಪ್ಲಾನಿಂಗ್ ಅಂತ ಕರಿತೀವಿ. ಟ್ಯಾಕ್ಸ್ ಪ್ಲಾನಿಂಗ್, ಸೊ ಇನ್ಕಮ್ ಟ್ಯಾಕ್ಸ್ ಇದೆಲ್ಲ ಕಟ್ತೀವಿ, ಟ್ಯಾಕ್ಸ್ ಅನ್ನ ಆದಷ್ಟು ಕಡಿಮೆ ಮಾಡ್ಕೋಬೇಕು. ಹೇಗೆ ಆ ಗೌರ್ಮೆಂಟ್ ಹೇಳಿರುವಂತ ಮೆಜರ್ಸ್ ಅನ್ನ ತಗೊಂಡು ಆದಷ್ಟು ಟ್ಯಾಕ್ಸ್ ಅನ್ನ ಲೀಗಲ್ ಆಗಿ ಕಡಿಮೆ ಮಾಡ್ಕೋಬೇಕು. ಸೊ ಇದೆಲ್ಲ ಫಿನಾನ್ಷಿಯಲ್ ಪ್ಲಾನ್ ಅಲ್ಲಿ ಬರುತ್ತೆ, ಪರ್ಸನಲ್ ಫಿನಾನ್ಷಿಯಲ್ ಪ್ಲಾನ್ ಅಲ್ಲಿ. ಅಂದ್ರೆ ನಾನು ಇದು ಹೇಳ್ತಾ ಇರೋದು ಒಬ್ಬ ವ್ಯಕ್ತಿಗೆ ಸಂಬಂಧಪಟ್ಟಂತ ಫಿನಾನ್ಷಿಯಲ್ ಪ್ಲಾನ್, ದಟ್ ಈಸ್ ಕಾಲ್ಡ್ ಪರ್ಸನಲ್ ಫಿನಾನ್ಸ್ ಆರ್ ಪರ್ಸನಲ್ ಫಿನಾನ್ಷಿಯಲ್ ಪ್ಲಾನ್. ಸೊ ನೆಕ್ಸ್ಟ್ ಹೋಗೋಣ, MCQs ಇದೆ, ಬೇಗ ಮುಗಿಸೋಣ. ವಾಟ್ ಈಸ್ ದ ಮೋಸ್ಟ್ ಎಸೆನ್ಷಿಯಲ್ ಎಲಿಮೆಂಟ್ ಆಫ್ ಅ ಬಿಸ್ನೆಸ್ ಪ್ಲಾನ್? ಆಪ್ಷನ್ಸ್ ನೋಡ್ಕೊಳ್ಳಿ. ಯಾವುದು? ಎಲ್ಲಾ ಬಿಸ್ನೆಸ್ ಪ್ಲಾನು ಕೂಡ ಸ್ಟಾರ್ಟ್ ಆಗೋದು ಆಬ್ಜೆಕ್ಟಿವ್ಸ್ ಜೊತೆಗೆ ಅಲ್ವಾ? ಆಬ್ಜೆಕ್ಟಿವ್ಸ್ ಇಲ್ಲದೆ ಏನು ಮಾಡೋಕ್ಕಾಗಲ್ಲ. ಯಾವುದೇ ಕೆಲಸ ಮಾಡ್ಬೇಕಾದ್ರೂ ಆಬ್ಜೆಕ್ಟಿವ್ಸ್ ಇರಬೇಕು. ಎಸ್. ವಾಟ್ ಅಮಾಂಗ್ ದ ಬಿಲೋ ಬೆಸ್ಟ್ ಡಿಸ್ಕ್ರೈಬ್ಸ್ ಫಿನಾನ್ಷಿಯಲ್ ಪ್ಲಾನಿಂಗ್? ಯಾವ್ದು ಕರೆಕ್ಟ್ ಇದರಲ್ಲಿ? ಇಷ್ಟು ಆಪ್ಷನ್ಸ್ ಅಲ್ಲಿ ಯಾವುದು ತುಂಬಾ ಕರೆಕ್ಟ್? ಒನ್ ಟೈಮ್ ಪ್ಲಾನ್ ಅಲ್ಲ ಅದು, ಒಂದ್ಸರಿ ಮಾಡಿ ಬಿಟ್ಬಿಡೋದು, ಹಂಗಿಲ್ಲ. ಸ್ಟ್ರಾಟಜಿ ಅಂದ್ರೆ ಬೇರೆ ಮೀನಿಂಗ್ ಇದೆ, ಆನ್ಗೋಯಿಂಗ್ ಪ್ರೋಸೆಸ್. ಫಿನಾನ್ಷಿಯಲ್ ಪ್ಲಾನಿಂಗ್ ರಿಕ್ವೈರ್ಸ್ ಅಸೆಸ್ಮೆಂಟ್ ಆಫ್
ಯಾವ್ದು ಇದರಲ್ಲಿ? ಅಸೆಟ್ಸ್ ಲಯಬಿಲಿಟೀಸ್ ಮಾತ್ರನಾ? ರೆವೆನ್ಯೂಸ್ ಎಕ್ಸ್ಪೆನ್ಸಸ್ ಮಾತ್ರನಾ? ಅವೈಲಬಲ್ ಬಿಸ್ನೆಸ್ ಪ್ರಾಜೆಕ್ಟ್ಸ್, ಆಲ್ ಆಫ್ ದ ಅಬೌವ್. ವಾಟ್ ಡು ಯು ಮೀನ್ ಬೈ ದ ಟರ್ಮ್ ಅಸೆಸ್ಮೆಂಟ್? ಅಸೆಸ್ಮೆಂಟ್ ಅಂದ್ರೆ ಏನು? ಅಂಡರ್ಸ್ಟ್ಯಾಂಡಿಂಗ್ ದ ಕರೆಂಟ್ ಸಿಚುಯೇಷನ್. ಸೊ ಅದೇನೇ ಅಸೆಸ್ಮೆಂಟ್ ಅಂದ್ರೆ. ಸೊ ಈಗಿರುವಂತ ಸಿಚುಯೇಷನ್ ಏನೋ ಅದನ್ನ ಅರ್ಥ ಮಾಡ್ಕೊಳ್ಳೋದು ಮತ್ತೆ ಬೇಕಾಗಿರುವಂತ ಡಿಸಿಷನ್ ನ ತಗೊಳ್ಳೋದು. ವಾಟ್ ಡು ಯು ಮೀನ್ ಬೈ ದ ಟರ್ಮ್ ಮಾನಿಟರಿಂಗ್? ಮಾನಿಟರಿಂಗ್ ಅಂದ್ರೆ ಇನ್ಫಾರ್ಮೇಶನ್ ಕಲೆಕ್ಟ್ ಮಾಡೋದು ಅಂತ ಅಷ್ಟೇನೆ. ಸೊ ಈಗ ಕರೆಂಟ್ ಡೆವಲಪ್ಮೆಂಟ್ ಏನಾಗಿದೆ ಅದ್ರ ಬಗ್ಗೆ ಇನ್ಫಾರ್ಮೇಶನ್ ಕಲೆಕ್ಟ್ ಮಾಡೋದು ಅಂತ ಅಷ್ಟೇ. ವಾಟ್ ಆರ್ ದ ಮೇಜರ್ ಡಿಸಿಷನ್ಸ್ ಇನ್ ಫಿನಾನ್ಸ್? ಸೊ ನಿಮ್ಗೆ ಗೊತ್ತಿರುತ್ತೆ, ಆಲ್ ಆಫ್ ದ ಅಬೌವ್. ವಾಟ್ ಡು ಯು ಮೀನ್ ಬೈ ಫಿನಾನ್ಸಿಂಗ್ ಡಿಸಿಷನ್ಸ್? ಏನು ಎಕ್ಸಾಕ್ಟ್ಲಿ ಫಿನಾನ್ಸಿಂಗ್ ಅಂದ್ರೆ? ಪ್ರೊಕ್ಯೂರ್ಮೆಂಟ್ ಆಫ್ ಫಂಡ್ಸ್. What is or are the functions of a finance manager? Forecasting, planning, management of financial resources, maximize profits, minimize cost, all of the above. ಇದೆಲ್ಲ ಮಾಡ್ತಾನೆ ಫಿನಾನ್ಸ್ ಮ್ಯಾನೇಜರ್. What is or are the qualities required by a finance manager? ಇದೆಲ್ಲ ಬೇಕಲ್ವಾ? ಅನಾಲಿಟಿಕಲ್ ಥಿಂಕಿಂಗು ಬೇಕು, ಡಿಸಿಪ್ಲಿನ್, ಕಾನ್ಫಿಡೆನ್ಸ್ ಎಲ್ಲ ಬೇಕು, ಆಲ್ ಆಫ್ ದೆಮ್. So last question, expand CFO in respect of financial management. ಏನು CFO ಅಂದ್ರೆ? ದೊಡ್ಡ ದೊಡ್ಡ ಕಂಪ್ನೀಸ್ ಅಲ್ಲಿ ಇದೊಂದು ಪೋಸ್ಟ್ ಇರುತ್ತೆ, ಚೀಫ್ ಫಿನಾನ್ಸ್ ಆಫೀಸರ್. ಸೊ ಸೆಷನ್ ಸಮರಿ ಇಷ್ಟೇನೆ. 4 ಮುಖ್ಯವಾದಂತ ಫಿನಾನ್ಸ್ ಡಿಸಿಷನ್ಸ್ ಇರುತ್ತೆ: ಫಿನಾನ್ಸಿಂಗ್, ಇನ್ವೆಸ್ಟಿಂಗ್, ಡಿವಿಡೆಂಡ್ ಮತ್ತೆ ಲಿಕ್ವಿಡಿಟಿ ಡಿಸಿಷನ್ಸ್ ಅಂತ. ಹಾಗೇನೆ ಫಿನಾನ್ಸ್ ಮ್ಯಾನೇಜರ್ಸ್ ಅನಾಲಿಸಿಸ್ ಮಾಡ್ತಾರೆ, ಫಿನಾನ್ಷಿಯಲ್ ಡೇಟಾನ ಅನಾಲಿಸಿಸ್ ಮಾಡ್ತಾರೆ ಮತ್ತೆ ಸೀನಿಯರ್ ಮ್ಯಾನೇಜ್ಮೆಂಟ್ಗೆ ಅಡ್ವೈಸ್ ಮಾಡ್ತಾರೆ. ಮತ್ತೆ ಫಿನಾನ್ಸ್ ಮ್ಯಾನೇಜರ್ ಪಾತ್ರ ತುಂಬಾ ಮುಖ್ಯವಾಗಿರೋದು. ಅವನು ಟೆಕ್ನಾಲಜಿಕಲ್ ಅಡ್ವಾನ್ಸಸ್ಗೆ ಅಡಾಪ್ಟ್ ಆಗ್ಬೇಕಾಗತ್ತೆ. ಫಿನಾನ್ಸ್ ಫೀಲ್ಡ್ ಅಲ್ಲಿ ಏನು ಟೆಕ್ನಾಲಜಿಕಲ್ ಅಡ್ವಾನ್ಸಸ್ ಆಗ್ತಾ ಇದೆ ಅದಕ್ಕೆ ಅವನು ಅಡಾಪ್ಟ್ ಆಗಿರ್ಬೇಕಾಗತ್ತೆ. ಮತ್ತೆ ಟೈಪ್ಸ್ ಆಫ್ ಫಿನಾನ್ಷಿಯಲ್ ಮ್ಯಾನೇಜರ್ಸ್ ಅಂದ್ರೆ ಕಂಟ್ರೋಲರ್ಸ್, ಟ್ರೆಜರರ್ಸ್, ಕ್ರೆಡಿಟ್ ಮ್ಯಾನೇಜರ್ಸ್, ಕ್ಯಾಶ್ ಮ್ಯಾನೇಜರ್ಸ್, ರಿಸ್ಕ್ ಮ್ಯಾನೇಜರ್ಸ್ ಮತ್ತೆ ಇನ್ಸೂರೆನ್ಸ್ ಮ್ಯಾನೇಜರ್ಸ್. ಸೊ ಇದೆಲ್ಲದಕ್ಕೂ ಮ್ಯಾನೇಜರ್ಸ್ ನ ಇಡ್ಬೋದು. ಸೊ ಪ್ರತಿಯೊಬ್ರು ಕೂಡ ಅವರವರ ಫೀಲ್ಡ್ ಅಲ್ಲಿ ಸ್ಪೆಷಲೈಸ್ ಆಗಿರ್ತಾರೆ. ಸೊ ರೆಫರೆನ್ಸಸ್ ಅಲ್ಲಿ ನಾನು ರೆಫರ್ ಮಾಡ್ತಾ ಇರೋ ಬುಕ್ಸ್ ಅಂದ್ರೆ ಐ.ಎಂ. ಪಾಂಡೆ, ಬಿ. ಮಾದೇಗೌಡ, ಹಿಮಾಲಯ ಪಬ್ಲಿಕೇಶನ್ಸ್, ಈಶ್ವರಪ್ಪ, ಕಲ್ಯಾಣಿ ಪಬ್ಲಿಕೇಶನ್ಸ್, ವಿಕಿಪೀಡಿಯಾ, ಇನ್ವೆಸ್ಟೋಪೀಡಿಯಾ, ಗೂಗಲ್ ಸ್ಕಾಲರ್, ಇನ್ವೆಸ್ಟೋಪೀಡಿಯಾ ಮತ್ತೆ ಮ್ಯಾನೇಜ್ಮೆಂಟ್ ಸ್ಟಡಿ ಗೈಡ್. ಸೊ ಇಷ್ಟನ್ನು ರೆಫರ್ ಮಾಡ್ತಾ ಇದ್ದೀನಿ. ಸೊ ತುಂಬಾ ಥ್ಯಾಂಕ್ಸ್ ಪೇಷನ್ಸ್ ಆಗಿ ಇಷ್ಟೊತ್ತು ಕೇಳಿಸ್ಕೊಂಡಿದ್ದಕ್ಕೆ. ಸೊ ನಿಮಗೆ ಏನೇ ಡೌಟ್ ಇದ್ರೂ ನನಗೆ ಪರ್ಸನಲ್ ವಿಂಡೋನಲ್ಲಿ ಮೆಸೇಜ್ ಮಾಡಿ, ಇಲ್ಲ ಈ ವಿಡಿಯೋ ಕೆಳಗೆ ಕಾಮೆಂಟ್ ಸೆಕ್ಷನ್ ಅಲ್ಲಿ ಕಾಮೆಂಟ್ ಮಾಡಿ. ನೆಕ್ಸ್ಟ್ ಇಷ್ಟಲ್ಲೇ ಝೂಮ್ ಸೆಷನ್ ಮಾಡ್ತೀನಿ, ಲೈವ್ ಸೆಷನ್. ಸೊ ಅಲ್ಲೂ ಕೂಡ ನೀವು ನಿಮ್ಮ ಡೌಟ್ಸ್ ಅನ್ನ ಕೇಳಬಹುದು. ಥ್ಯಾಂಕ್ ಯು. Celebrate learning and happy studies.